ಎಲ್ಲೇ ನೋಡಿದ್ರು ಇವತ್ತಿನ ದಿವಸ ಡಯಟಿಷಿಯನ್ಸು ಮತ್ತು ನಾವು ಜಿಮ್ಮಿಗೆ ಹೋದ್ರೂ ಕೂಡ ನಮ್ಮ ಆಹಾರದ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ವಿ. ನೀವು ಯೂಟ್ಯೂಬ್ ಚಾನಲ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದರೂ ಕೂಡ ಆಹಾರ ಪದ್ಧತಿ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಒಂದು ತಿನ್ನೋದಕ್ಕೋಸ್ಕರನೇ ನಾವು ಬದುಕಿದೀವ. ಆಗ ಹಸಿವು ನೀಗಿದ್ರೆ ಸಾಕು ಅಂತ ತಿಂತಾ ಇದ್ರು. ಇವಾಗ ಆ ಥರ ಇಲ್ಲ. ನಮಗೆ ಇವಾಗ 100 ವರ್ಷ ಆಯುಷ್ಯ ಇದೆ. ನಮ್ಗೆ ಇನ್ನೊಂದು ದೇವರು ಏನಾದರೂ ಅನುಕೂಲ ಕೊಟ್ಟು ಇನ್ನೊಂದು 100 ವರ್ಷ ಜಾಸ್ತಿ ಕೊಟ್ಟರೆ ನಾವೇನು ಮಾಡ್ತೀವಿ? ಏನು ಮಾಡಬೇಕು? ಇದನ್ನೇ ಮಾಡ್ತೀವಿ. ಇನ್ನೇನು ಇಲ್ಲ, ಇದನ್ನೇ ಮಾಡ್ತೀವಿ. ಬೇರೆ ಏನು ಮಾಡಲ್ಲ, ಇದನ್ನೇ ಮಾಡ್ತೀವಿ. ಇನ್ನೊಂದು 4 ಮನೆ ಕಟ್ಟಿಸ್ತೀವಿ, ಇನ್ನೊಂದು 4 ಕಾರ್ ತಗೊಂತೀವಿ, ಇನ್ನೊಂದು 4 ವಿದೇಶಿ ಪ್ರಯಾಣಗಳು ಮಾಡ್ತೀವಿ, ಇನ್ನೊಂದು 4 ಜನ ಟೀಸ್ ಮಾಡ್ತೀವಿ, ರಾಜಕೀಯದ ಬಗ್ಗೆ ಮಾತಾಡ್ತೀವಿ, ಯಾವುದನ್ನು ಮಾತಾಡ್ತೀವಿ, ಗಾಸಿಪ್ ಮಾತಾಡ್ತೀವಿ. ಅದು ತಿನ್ನಬೇಕು, ಇದು ತಿನ್ನಬಾರ್ದು, ಈ ಫಂಕ್ಷನು ಆ ಫಂಕ್ಷನ್ನು, ಈ ಡ್ರೆಸ್ಸು ಆ ಡ್ರೆಸ್ಸು, ಇಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ. ಇನ್ನೂ 100 ವರ್ಷ ಕೊಟ್ಟರು ಕೂಡ ಇದನ್ನೇ ಮಾಡ್ತಾ ಇರ್ತೀವಿ ನಾವು. ಬೆಳಗ್ಗೆ ಎದ್ದ ತಕ್ಷಣ ಯಾವ ಜ್ಯೂಸ್ ಕೊಡಲಿ, ಮತ್ತು 9 ಗಂಟೆಗೆ ಏನು ಟಿಫನ್ ಮಾಡಲಿ, ಮತ್ತು 12 ಗಂಟೆಗೆ ಯಾವ ಜ್ಯೂಸ್ ಕೊಡಲಿ, ಅಥವಾ ಏನು ತರಕಾರಿ ತಿನ್ನಲಿ, ಏನು ಹಣ್ಣು ತಿನ್ನಲಿ, ಮತ್ತು 2 ಗಂಟೆಗೆ ಮತ್ತೊಂದು ಸಲ ಊಟ, ಮತ್ತು ಸಾಯಂಕಾಲ 4:45 5 ಆಗ್ತಿದ್ದಂಗೆಲ್ಲ ಕಾಫಿನಾ ಜ್ಯೂಸಾ ಇನ್ನೊಂದು ಏನದು, ಮತ್ತು ರಾತ್ರಿ ಇಷ್ಟು ಬೇಕಾ? ಅಂದರೆ ಇಲ್ಲಿ ನಮಗೆ ಅವೈಲಬಿಲಿಟಿ ಜಾಸ್ತಿ ಆಗಿದೆ ಅಂತ ಅನ್ಬೋದು. ಇವತ್ತಿನ ದಿವಸ ಯಾವುದೇ ಒಂದು ಹೋಟ್ಲಿಗೆ ಹೋದ್ರೂ ಅಥವಾ ಯಾವುದೇ ಒಂದು ಸೂಪರ್ ಮಾರ್ಕೆಟಿಗೆ ಹೋದರೂ ಕೂಡ ವೆರೈಟೀಸ್ ಆಫ್ ಫುಡ್. ಸೊ ಇವಾಗ ಸಸ್ಯಾಹಾರಿಗಳು ಮಾಂಸಾಹಾರ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕೆಲವೊಬ್ರು. ಇದರಲ್ಲಿ ಸಸ್ಯಾಹಾರ ತಿನ್ನೋರು ಒಳ್ಳೆಯ ಒಂದು ಸಂಸ್ಕಾರ ಕಡೆ ಹೋಗ್ತಾರೆ, ಮಾಂಸಾಹಾರ ತಿನ್ನೋರು ಅವರಿಗೆ ತಾಮಸಿಕ ಗುಣ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಒಂದು ಭಾರತದಲ್ಲಿ ಬಿಟ್ಟರೆ ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆ ಮಾಂಸನ ತಿಂತಾರೆ. ಹೌದಾ? ಆಲ್ಮೋಸ್ಟ್ 95% ಆಫ್ ದ ಪೀಪಲ್ ಮಾಂಸಾಹಾರಿಗಳೇ ಇದ್ದಾರೆ. ಹೌದು. ಮತ್ತು ಅವರೆಲ್ಲ ಕೆಟ್ಟವರ? US ಅಲ್ಲಿ ಭಾಳಷ್ಟು ಜನಕ್ಕೆ ಮಾಂಸನ ಹೆಂಗೆ ತಯಾರು ಮಾಡ್ತಾರೆ ಕೂಡ ಗೊತ್ತಿಲ್ಲ. ಅದನ್ನು ನಿಜವಾದ ಪ್ರಾಣಿಗಳ ಕಟ್ ಮಾಡ್ಕೊಂಡು ಅದು ಹಿಂಸೆ ಎಷ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಪಾಪ. ಇವತ್ತು ಸಸ್ಯಾಹಾರಿ ಅಂತ ಬಡ್ಕೋತಾ ಇದ್ದಾರಲ್ಲ, ಅದರಲ್ಲಿ ಎಷ್ಟು ಒಂದು ಅನಿಮಲ್ ಫ್ಯಾಟು ಇದು ಮಿಕ್ಸ್ ಆಗಿದೆ ಯಾರಿಗೆ ಗೊತ್ತು? ಈವನ್ ನೀವು ಒಂದಿಷ್ಟು ಕುರ್ಕುರೆ ಅದೇನು ತೊಗೊಂಡ್ರು ಅದರಲ್ಲೂ ಕೂಡ ಅನಿಮಲ್ ಫ್ಯಾಟೆಲ್ಲ ಮಿಕ್ಸ್ ಮಾಡ್ತಾರಂತೆ. ಹೌದು. ಆಹಾರ ನಮ್ಮ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು ಆ್ಯಕ್ಚುಲಿ? ಯಾವುದೇ ಆಹಾರ, ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು. ಹಿಟ್ಲರು ವೆಜಿಟೇರಿಯನ್, ಎಷ್ಟು ಲಕ್ಷ ಜನ ಸಾಯಿಸಿದ. ಬಾಯ್ಲ್ಡ್ ವೆಜ್ ಇದೆ ಅಂದರೆ ಬಾಯ್ಲ್ಡ್ ವೆಜ್ ಕೊಡಿ ಅಂದರೆ ಬಾಯ್ಲ್ಡ್ ವೆಜ್ ಹೇಳ್ಬಿಟ್ಟೆ. ಅವ್ನು ನೂಡಲ್ಸ್ ತೊಗೊಂಡಂತ ಅವನಿಗೆ ನೂಡಲ್ಸ್ ಕೊಟ್ಟರು. ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅದು. ಕಪ್ಪು ನೂಡಲ್ಸು ಸ್ವಲ್ಪ ದಪ್ಪ ಇತ್ತು. ವೈಟರ್ನ ಕರೆದ್ಬಿಟ್ಟು ಏನಿದು, ಯಾವ ನೂಡಲ್ಸ್ ಇದು ಅಂತಂದೇಳಿ. ಅವು ಏನು ಗೊತ್ತಾ, ಅದು ಎರೆಹುಳವು. ಅದಕ್ಕೆ ಅವ್ರು ನೂಡಲ್ಸ್ ಅಂತ ಹೇಳಿ. ಎರೆಹುಳವು, ಅದು ವೆಜ್ ಅಂತ ಹೇಳಿ ಅವರಿಗೆ. ಅದು ವೆಜ್ ಅಂತ. ಅದು ನೋಡಿದ ತಕ್ಷಣ ಅವನು ಪಾಪ ತಿನ್ನಲಿಲ್ಲ. ಅವನ ಪಕ್ಕದಲ್ಲಿ ಇನ್ನೊಬ್ಬನು ನಮ್ಮವನು 3 ಜನ ಹೋಗಿದ್ವಲ್ಲ, ಅವನು ತಿಂತಾ ಇದ್ನಲ್ಲ. ಆಮೇಲೆ ಅವನು ಅರ್ಧ ತಿಂದುಬಿಟ್ಟಿದ್ದ. ಅವನು ತಿಂದ್ಮೇಲೆ ಅವ್ನು ಕೇಳ್ದ, ಇದರಲ್ಲಿ ಏನನ್ನು ಹಾಕಿದ್ದಾರೆ ಇಂಗ್ರೀಡಿಯೆಂಟ್ಸ್ ಅಂತ. ಬೀಫ್ ಹಾಕಿದ್ದಾರೆ ಅಂತ ಅದರಲ್ಲಿ. ಅದಕ್ಕೆ ಕೋಬ್ರಾ ಡಿನ್ನರ್ ಅಂತ ಸಪರೇಟ್. ಅದು ಕೋಬ್ರಾ ಡಿನ್ನರ್ ಅಂದರೆ ಅದು ಕಾಸ್ಟ್ಲೆಸ್ಟ್ ಡಿನ್ನರ್. ಅದು ಕೋಬ್ರಾನ ಕಟ್ ಮಾಡೇ ಕೊಡ್ತಾರೆ. ಕಾಸ್ಟ್ಲೆಸ್ಟ್ ಡಿನ್ನರ್ ಅದು. ಏನು ನಾವು ಪೂಜೆ ಮಾಡ್ತಕ್ಕಂಥ ದೇವರುಗಳೆಲ್ಲ ಕ್ಷತ್ರಿಯರು. ಶ್ರೀಕೃಷ್ಣ ಕ್ಷತ್ರಿಯ, ಮಾಂಸ ತಿಂತಾ ಇದ್ದ. ಶ್ರೀರಾಮ ಕ್ಷತ್ರಿಯ, ಮಾಂಸ ತಿಂತಾ ಇದ್ದ. ಎಲ್ಲೂ ಗೊತ್ತೇ ಆಗ್ತಕ್ಕಂಥ ಒಂದು ವಿಚಾರ ಇದು. ಶ್ರೀಕೃಷ್ಣ ಮಾಂಸ ತಿಂತಾ ಇದ್ದ, ಶ್ರೀರಾಮ ಕೂಡ ಮಾಂಸ ತಿಂತಾ ಇದ್ದ ಅಂತ ಹೇಳಿದ್ರಿ. ಇದು ಒಪ್ಕೊಳ್ಳೋಂಥ ವಿಚಾರಣ. ಯಾಕಂದರೆ ಎಲ್ಲ ಸ್ಕ್ರಿಪ್ಚರ್ ಅಲ್ಲೂ ಕೂಡ ಅವರು ಸಸ್ಯಾಹಾರಿಗಳು, ಸಾತ್ವಿಕ ಗುಣಗಳ ಬಗ್ಗೆ ಆ ಥರ ಬರ್ದಿಲ್ಲ. ಬುದ್ಧ ಅಷ್ಟು ಜ್ಞಾನೋದಯ ಆಗಿರ್ತಕ್ಕಂಥ ಬುದ್ಧ ಭಗವಾನೇ ಮಾಂಸ ಬಿಡಲಿಲ್ಲ. ಅಂದರೆ ಏನು ಭಿಕ್ಷೆಯಲ್ಲಿ ಕೊಡ್ತಾ ಇದ್ರು ಅದನ್ನು ತಿಂತಾ ಇದ್ದ. ಅದು ಮಾಂಸ ಕೊಡ್ತಾ ಇದ್ರಾ, ಸಸ್ಯಹಾರಿ ಕೊಡ್ತಾ ಇದ್ರಾ, ಏನು ಕೇಳ್ತಾರೆ? ಭಿಕ್ಷೆ ಪಾತ್ರೆ ತೊಗೊಂಡು ಹೋಗ್ತಾ ಇದ್ದ ಮನೆ ಮುಂದೆ. ಮಾಂಸ ಮಾಡಿದ್ರು ಮಾಂಸ ಆಗ್ತಾಯಿದ್ರು, ಸಸ್ಯಾಹಾರಿಗಳು ಸಸ್ಯ ಆಗ್ತಾಯಿದ್ರು, ಎಲ್ಲವನ್ನೂ ತಿಂತಾ ಇದ್ದ. ದೇಹ ಕಾಪಾಡ್ಕೋಬೇಕು ಅಂತಂದರೆ ತಿನ್ನಬೇಕು ಅಂದರೆ 100 ವೆರೈಟೀಸ್ ಇದೆ. ಆ 100 ವೆರೈಟೀಸ್ ತೊಗೊಂಡು ತಿಂದರೆ ಅನಾರೋಗ್ಯ ಬರುತ್ತೆ. ಸೊ ಅದನ್ನು ಕಾಪಾಡ್ಕೋಬೇಕು. ಭಾಳ ಕಷ್ಟ ಇದೆ ಇವಾಗ. ಕೆಲವರು ಭಗವದ್ಗೀತೆನ ಮುಟ್ಟಬೇಕಾದ್ರೆ ನಾವು ಮಾಂಸ ತಿಂತ ದಿವಸ ಅದಕ್ಕೆ ಮುಟ್ಟಲ್ಲ, ಪೂಜೆ ಮಾಡ್ತೀವಿ ಮನೇಲಿಟ್ಟು ಅಂತ ಹೇಳ್ತಾರೆ. ಇದು ಏನು ಭಗವದ್ಗೀತೆ? ಇಸ್ ಎ ಬುಕ್. ಆರೋಗ್ಯ ಇದ್ದರೆ ಆಧ್ಯಾತ್ಮಿಕತೆ, ಆರೋಗ್ಯನೇ ಇಲ್ದವನಿಗೆ ಆಧ್ಯಾತ್ಮಿಕತೆ ಎಲ್ಲಿದೆ ಬರುತ್ತೆ? 24 ಗಂಟೆ ಕೊಯ್ಯೋ ಅಂತ ಕೆಮ್ಮುವನಿಗೆ ಆಧ್ಯಾತ್ಮಿಕತೆ ಏನು ಬೇಕು? ಅದು ಕೆಮ್ಮು ನಿಂತ್ಕೊಂಡ್ರೆ ಸಾಕಾಗಿರುತ್ತೆ ಅವನಿಗೆ. ಹೌದು. ವೆಜಿಟೇರಿಯನ್ ತಿಂದು ನಾನ್ ವೆಜಿಟೇರಿಯನ್ ಕೆಲಸ ಮಾಡ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ನಾನ್ ವೆಜಿಟೇರಿಯನ್ ತಿಂದು ವೆಜಿಟೇರಿಯನ್ ಕೆಲಸ ಮಾಡ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಎಲ್ಲವೂ ಸುಮ್ಮನೆ ಹೇಳೋಕ್ಕಷ್ಟೇ. ಅವು ಆಚಾರ ಹೇಳೋದಕ್ಕೆ, ಬದನೆಕಾಯಿ ತಿನ್ನೋದಕ್ಕೆ ಅಂತಾರಲ್ಲ, ಆ ಥರ ಸ್ಪಿರಿಚುವಾಲಿಟಿ ಆಗಬಾರ್ದು. ಸೊ ವೆಲ್ಕಮ್ ಟು KBR ಮ್ಯೂಸಿಂಗ್ಸ್.
ಸೊ ಇವತ್ತಿನ ದಿವಸ ನಾವು ಹಾಟ್ ಟಾಪಿಕ್ ಅಂತಲೇ ಅನ್ಬೋದು. ಅದ್ರ ಬಗ್ಗೆ ನಮ್ಮ ಜೊತೆಗೆ KBR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲಲ್ಲಿ ಭೀಮೇಶ್ ರೆಡ್ಡಿ ಸರ್ ಇದ್ದಾರೆ. ಸೊ ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಥ್ಯಾಂಕ್ ಯು. ನಾವೆಲ್ಲರೂ ವಿಪರೀತವಾಗಿ ಈ ಒಂದು ತಿನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ತಾಯಿಗೆ ಏನು ಅಡುಗೆ ಮಾಡಬೇಕು, ಏನು ತಿಂಡಿ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲೇ ನೋಡಿದ್ರು ಇವತ್ತಿನ ದಿವಸ ಡಯಟಿಷಿಯನ್ಸು ಮತ್ತು ನಾವು ಜಿಮ್ಮಿಗೆ ಹೋದ್ರೂ ಕೂಡ ನಮ್ಮ ಆಹಾರದ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ವಿ. ನೀವು ಯೂಟ್ಯೂಬ್ ಚಾನಲ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದರೂ ಕೂಡ ಆಹಾರ ಯಾವ ಥರ ತಿನ್ನಬೇಕು, ಹೇಗೆ ತಿನ್ನಬೇಕು, ಆಮೇಲೆ ವಿಪರೀತವಾದಂತಹ ಆಹಾರ ಪದ್ಧತಿ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನಮಗೆಲ್ಲರಿಗೂ ಒಂದು ಕನ್ಫ್ಯೂಷನ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ತಿನ್ನೋದಕ್ಕೋಸ್ಕರನೇ ನಾವು ಬದುಕಿದ್ದೀವ ಸೊ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಭೀಮೇಶ್ ರೆಡ್ಡಿ ಸರ್ ಜೊತೆಗೆ ತಿಳ್ಕೊಳ್ಳೋಣ. ಅವ್ರ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸರ್, ಇವಾಗ ಎಷ್ಟೋ ಜನ ಏನು ತಿನ್ನಬೇಕು ಅಥವಾ ಯಾವ ಥರ ಆಹಾರನ ನಾವು ನಮ್ಮ ದೇಹಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಮ್ಮ ಬಳ್ಳಾರಿ ಕಡೆ ಒಂದು ಮಾತು ಹೇಳ್ತಾರೆ, ಕೂಳೆಚ್ಚಾದರೆ ಕೂವಾಡ ಹೆಚ್ಚು, ನೀರು ಹೆಚ್ಚಾದರೆ ನಿಯಮ ಹೆಚ್ಚು ಅಂತ. ಓಕೆ. ಸೊ ಯಾವತ್ತು ಕೂಳು ಅಂದರೆ ನಮ್ಮ ಕಡೆ ಊಟ. ಅದು ಈ ಇಷ್ಟು ದಿನ ಹೇಗಿತ್ತು ಅಂದರೆ ಒಂದು 10-15 ವರ್ಷ ಕೆಳಗಡೆ ಎಲ್ಲ ಏನಿತ್ತು ಅಂದರೆ ಸ್ವಲ್ಪ ಕಷ್ಟ ಇತ್ತು. ಅಂದ್ರೇನು ಸ್ವಲ್ಪ ಸಂಪಾದನೆ ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ಈಗ ಎಲ್ಲರ ಹತ್ರನೂ ದುಡ್ಡಿದೆ. ಹೌದು, ಎಲ್ಲರ ಹತ್ರನೂ ದುಡ್ಡಿರೋದ್ರಿಂದ ಸೊ ಯಾವಾಗ ನಮಗೆ ಆಪ್ಷನ್ಸ್ ಜಾಸ್ತಿ ಸಿಗುತ್ತೆ ಆವಾಗ ನಾವು ಚೂಸ್ ಮಾಡೋಕ್ಕೆ ಹೋಗ್ತೀವಿ. ಈಗ ಚೂಸಿಂಗ್ ಕೆಪಾಸಿಟಿ ಇದೆ ನಮ್ಮ ಹತ್ರ. ಹೌದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಎಲ್ಲ ಚೂಸಿಂಗ್ ಕೆಪಾಸಿಟಿ ಇದೆ. ಆಗ ಹಸಿವು ನೀಗಿದ್ರೆ ಸಾಕು ಅಂತ ತಿಂತಾಯಿದ್ರು. ನಾವೆಲ್ಲ ಆ ದಿನಗಳು ನೋಡಿದ್ವಿ. ನಾವೆಲ್ಲ ಹಸಿವು ನೀಗಿದ್ರೆ ಸಾಕಪ್ಪ, ನಮಗೆ ಒಂದು 20 ಊಟ ನಡೆದ್ರೆ ಸಾಕು ಅಂತಿತ್ತು. ಇವಾಗ ಆ ಥರ ಇಲ್ಲ. ಇವಾಗೆಲ್ಲ ಸೊ ಚೂಸಿಂಗ್ ಕೆಪಾಸಿಟಿ ಬಂದುಬಿಟ್ಟಿದೆ. ಆಪ್ಷನ್ಸ್ ಇದೆ ಬೇಕಾದಷ್ಟು, ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಆಮೇಲೆ ಇವತ್ತು ಯಾವಾಗ ದುಡ್ಡು ಜಾಸ್ತಿ ಆದ ತಕ್ಷಣ ಬದುಕಬೇಕು ಅನ್ನೋ ಒಂದು ಆಸೆ ಕೂಡ ಜಾಸ್ತಿ ಆಗುತ್ತೆ ಮನುಷ್ಯನಿಗೆ. ಬದುಕಬೇಕು ಅಂತ ಯಾರೋ ಒಂದು 30 ವರ್ಷ 40 ವರ್ಷದವರು ಆಲೋಚನೆ ಮಾಡಿದರೆ ಇಂಥ ತಪ್ಪಿಲ್ಲ. ಇನ್ನೂ ಅವನಿಗೆ ಬೇಕಾದಷ್ಟು ಇರುತ್ತೆ. 70, 75, 80 ವರ್ಷ ಬಂದು ಇನ್ನೂ ಬದುಕಬೇಕಂತ ಆಲೋಚನೆ ಮಾಡಿದ್ರೆ ಇನ್ನೇನು ಮಾಡೋದು ನಾವು? ಎಲ್ಲಿ ಹೋದರೂ ಇವಾಗ ಅದೇ ಜಾಸ್ತಿ ಆಗಿದೆ. ಈಗ ಬೇಕಾದ್ರೆ ನೋಡಿ ನೀವು ಪಾರ್ಕ್ಗಳು ಅಲ್ಲಿ ಇಲ್ಲಿ ತಿರುಗಾದ್ರೆ ಬರೀ ಓಲ್ಡ್ ಏಜ್ ಪೀಪಲೇ ವಾಕಿಂಗ್ ಜಾಸ್ತಿ ಮಾಡ್ತಾ ಇರ್ತಾರೆ. ಅವರೇ ತಿನ್ನೋದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ. ಏನು ತಿನ್ನಬೇಕು, ಯಾವತ್ತು ತಿನ್ನಬೇಕು, ಡೈಟ್ ಅಂತಾರೆ, ಆ ಜ್ಯೂಸ್ ಅಂತಾರೆ, ಈ ಜ್ಯೂಸ್ ಅಂತಾರೆ, ಅವರೇ ಜಾಸ್ತಿ ಆಲೋಚನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಈ ಭೌತಿಕ ಒಂದು ಜೀವನದ ಮೇಲೆ ವಿಪರೀತವಾದ ಒಂದು ಲಾಲಸ್ಯ ಜಾಸ್ತಿ ಆಗಿಬಿಟ್ಟಿದೆ. ವ್ಯಾಮೋಹ ಅಂತಲೂ ಲಾಲಸ್ಯ ವ್ಯಾಮೋಹ ಜಾಸ್ತಿ ಆಗಿದೆ. ಇನ್ನೂ ಬದುಕಬೇಕು, ಇನ್ನೂ ಏನೋ ಅನುಭವಿಸ್ಬೇಕು, ಏನೋ ಕಳ್ಕೊಂಡಿದ್ದೀವಿ ಲೈಫಲ್ಲಿ, ಏನೋ ಅದನ್ನು ಅನುಭವಿಸ್ಬಿಡ್ಬೇಕು ಅಂತ ಭಾಳ ಇದೆ ಆಸೆ. ಹಾಗಾಗಿ ಇವೆಲ್ಲ ಒಂದು ಕಾರಣ ಈಗ ಆಗ್ತಾಯಿದೆ. ಸೊ ನೀವು ಇವಾಗ ಹೇಳಿದ್ರಿ, ಒಂದು ಯೂಟ್ಯೂಬು ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ತೆಗೆದ್ರೆ ನೀವು ಒಂದು ಆಹಾರದ ಬಗ್ಗೆ ಹೊಡೆದ್ರೆ ಡಾಕ್ಟ್ರ್ ಯಾರೋ, ಅದರಲ್ಲಿ ನ್ಯೂಟ್ರಿಷನಿಸ್ಟರು ಯಾರೋ, ಏನೂ ಗೊತ್ತಿಲ್ಲ ನಮಗೆ. ಎಲ್ಲರೂ ಸಲಹೆ ಕೊಡೋದು, ಇದು ತಿನ್ನಿ, ಅದು ತಿನ್ನಿ, ಅದು ತಿಂದ್ರೆ ಇದಾಗುತ್ತೆ, ಇದು ತಿಂದ್ರೆ ಅದಾಗುತ್ತೆ, ವಿಪರೀತವಾದ ಸಲಹೆಗಳು. ಅಲ್ಲಿ ಎಷ್ಟೋ ಥರದ ಡಯಟ್ ಅಂದರೆ ಕೀಟೋ ಡಯಟ್ ಅಂತಾರೆ, ಆಮೇಲೆ ಇನ್ನೊಂದು ಕೌ ಡಯಟ್ ಅಂತ ಅಂತಾರೆ. ಎಷ್ಟು ವಿಧವಾದಂಥ ಡಯಟ್ ಇದೆ ಆ್ಯಕ್ಚುಲಿ. ಹಾಗೆ ನಾವು ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ನೋಡ್ತಾ ಹೋದರೆ, ಇನ್ಸ್ಟಾಗ್ರಾಮ್ ಆಯಿತು ಅಥವಾ ಯೂಟ್ಯೂಬಲ್ಲಿ ಅದನ್ನು ಫಾಲೋ ಮಾಡೋ ಅಂಥವ್ರು ತುಂಬ ಜನ ಇದೆ. ಅಂದರೆ ಅಲ್ಲಿ ಫಾಲೋ ಮಾಡೋರು ಮಿಲಿಯನ್ಸ್ ಟುಗೆದರು, ಲ್ಯಾಕ್ಸ್ ಟುಗೆದರ್ ಇದ್ದಾರೆ ಅಂತ ಅಂದರೆ ಅವರಿಗೆ ಅದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇದೆ. ನಾನು ಏನು ತಿನ್ನಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಹಾಗಲ್ಲ. ಯಾವುದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಸಪ್ಲೈ ಕೂಡ ಜಾಸ್ತಿ ಇರುತ್ತೆ. ಓಕೆ. ಇವತ್ತು ಬಿಸ್ನೆಸ್ ಒಂದು ಇದು ನೋಡಿದಾಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬಗ್ಗೆ ನಾವು ಮಾತಾಡ್ತೀವಿ ನಾವು. ಸೊ ಇವತ್ತು ಡಿಮ್ಯಾಂಡ್ ಯಾವುದಕ್ಕಿದೆ, ಬದುಕಬೇಕು ಅನ್ನೋದಕ್ಕೆ ಡಿಮ್ಯಾಂಡ್ ಇದೆ. ಆ ಬದುಕಬೇಕು ಅನ್ನೋ ಡಿಮ್ಯಾಂಡನ್ನ ಇಟ್ಕೊಂಡು ಸಪ್ಲೈ ಮಾಡ್ತಾ ಇದ್ದಾರೆ. ಏನು ಡೈಟು ಸಪ್ಲೈ ಮಾಡ್ತಾರೆ, ಆಮೇಲೆ ಹೆಲ್ತ್ ಟಿಪ್ಸ್ ಸಪ್ಲೈ ಮಾಡ್ತಾರೆ, ಆಮೇಲೆ ಫಿಸಿಕಲ್ ಎಕ್ಸಸೈಸ್ ಸಪ್ಲೈ ಮಾಡ್ತಾರೆ. ಇನ್ನು ಅದಕ್ಕೆ ಬದುಕಬೇಕು, ಅದಕ್ಕೆ ಏನೇನು ಬೇಕು ಅವೆಲ್ಲವನ್ನು ಕೂಡ ಸಪ್ಲೈ ಮಾಡ್ತಾಯಿದ್ದಾರೆ. ಸಪ್ಲೈ ಚೈನ್ ಇದೆ ಅದಕ್ಕೆ. ಸೊ ಹಾಗಾಗಿ ಅದೊಂದು ಬಿಸ್ನೆಸ್ ಆಗುತ್ತೆ. ಯಾವಾಗ ಒಂದು ಡಿಮ್ಯಾಂಡು ಇದೆ ಅಂತಂದಾಗ ಸಪ್ಲೈ ಸ್ಟಾರ್ಟ್ ಆದಾಗ ಅದೊಂದು ಬಿಸ್ನೆಸ್ ಆಗುತ್ತೆ. ಅದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬಿಸ್ನೆಸ್ ಆಗುತ್ತೆ. ಸೊ ಇವತ್ತೆಲ್ಲವೂ ಬಿಸ್ನೆಸ್ಗಳಾಗಿದ್ದಾವೆ. ಸೊ ಆದ ಕಾರಣ ಅವ್ರವ್ರ ಬಿಸ್ನೆಸ್ ಅವ್ರು ನೋಡ್ಕೊತಾ ಇದ್ದಾರೆ. ಇವನದೇನು ಬಿಸ್ನೆಸ್, ಇವನು ಬದುಕಬೇಕು, ಇವನು ಅಷ್ಟು, ಇವನು ಇನ್ನೂ 100 ವರ್ಷ ಬದುಕಬೇಕು. ಅದಕ್ಕೆ ನಾನು ಕೆಲವು ಸಲ ಅನಿಸುತ್ತೆ ನನಗೆ, ಸರಿ ನಮಗೆ ಇವಾಗ 100 ವರ್ಷ ಆಯುಷ್ಯ ಇದೆ, ನಮ್ಗೆ ಇನ್ನೊಂದು ದೇವರು ಏನಾದರೂ ಅನುಕೂಲ ಕೊಟ್ಟು ಇನ್ನೊಂದು 100 ವರ್ಷ ಜಾಸ್ತಿ ಕೊಟ್ಟರೆ ನಾವೇನು ಮಾಡ್ತೀವಿ? ಏನು ಮಾಡಬೇಕು ಇದನ್ನೇ ಮಾಡ್ತೀವಿ, ಇನ್ನೇನು ಇಲ್ಲ, ಇದನ್ನೇ ಮಾಡ್ತೀವಿ.
ಬೇರೆ ಏನು ಮಾಡಲ್ಲ, ಇದನ್ನೇ ಮಾಡ್ತೀವಿ. ಇನ್ನೊಂದು 4 ಮನೆ ಕಟ್ಟಿಸ್ತೀವಿ, ಇನ್ನೊಂದು 4 ಕಾರ್ ತಗೊಂತೀವಿ, ಇನ್ನೊಂದು 4 ವಿದೇಶಿ ಪ್ರಯಾಣಗಳು ಮಾಡ್ತೀವಿ, ಇನ್ನೊಂದು 4 ಜನ ಟೀಸ್ ಮಾಡ್ತೀವಿ, ರಾಜಕೀಯದ ಬಗ್ಗೆ ಮಾತಾಡ್ತೀವಿ, ಯಾವುದನ್ನು ಮಾತಾಡ್ತೀವಿ, ಗಾಸಿಪ್ ಮಾತಾಡ್ತೀವಿ, ಅದು ತಿನ್ನಬೇಕು, ಇದು ತಿನ್ನಬಾರ್ದು, ಈ ಫಂಕ್ಷನು ಆ ಫಂಕ್ಷನ್ನು, ಈ ಡ್ರೆಸ್ಸು ಆ ಡ್ರೆಸ್ಸು, ಇಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ. ಇನ್ನೂ 100 ವರ್ಷ ಕೊಟ್ಟರು ಕೂಡ ಇದನ್ನೇ ಮಾಡ್ತಾ ಇರ್ತೀವಿ ನಾವು. ಹೌದು, ಬೇರೆ ಏನು ಮಾಡ್ತೀವಿ ನಾವು? ಅದೇ ರಿಪೀಟ್ ಆಗುತ್ತೆ ಮತ್ತೆ ಅಷ್ಟೇ. ಅಂದರೆ ಬೋರ್ ಆಗ್ತಾ ಇಲ್ಲ ಲೈಫು ಜನಗಳಿಗೆ. ಹೌದಲ್ಲ. ಅದಕ್ಕೆ ಆಧ್ಯಾತ್ಮಿಕತೆ ಜೀವನದಲ್ಲಿ ಯಾವಾಗ ಪ್ರವೇಶ ಆಗುತ್ತೆ ಅಂತಂದರೆ, ಆಧ್ಯಾತ್ಮಿಕತೆಗೆ ಮುಖ್ಯವಾಗಿ ಬೇಕಾಗಿರೋದು ವೈರಾಗ್ಯ ಬೇಕು. ಸೊ ನಾವು ಇವಾಗ ವೈರಾಗ್ಯದ ಬಗ್ಗೆ ಚಿಂತನೆ ಇಲ್ಲ ನಮಗೆ. ಇನ್ನೂ ಫ್ಯಾಷನ್ ಆಗಿ ಲೈಫ್ನ ಲೀಡ್ ಮಾಡ್ಬೇಕಂತ ನೋಡ್ತಾ ಇದ್ದೀವಿ. ಹೌದು. ಇನ್ನೂ ಚೆನ್ನಾಗಿ ತಿನ್ನಬೇಕು, ಮೇಕಪ್ ಚೆನ್ನಾಗಿ ಮಾಡ್ಕೋಬೇಕು. ಏಜ್ ಆದಮೇಲೆ ಮೇಕಪ್ಗಳು ಇವತ್ತು ಏನೋ ಯಂಗ್ ಸ್ಟಾರ್ಸ್ ಮಾಡ್ತಿದಾರಪ್ಪ, ಅಥವಾ ಅವ್ರ ಮತ್ತು ಅವ್ರ ಪಾಪ ಅವ್ರು ಆ ಒಂದು ಇದಿರುತ್ತೆ ಮಾಡ್ತವೆ ಹುಡುಗರು. ಬಟ್ ಏಜ್ ಆದವರು ಅವರು ಮೇಕಪ್ ಮಾಡ್ಕೊಳ್ತಾರೆ, ಅವರು ಡೈಟಿಂಗ್ ಮಾಡ್ತಾರೆ, ಅವರು ಫಿಸಿಕಲ್ ಎಕ್ಸಸೈಸ್ಗಳು ಮಾಡ್ತಾರೆ. ಅಂದರೆ ನಾನು ಹೇಳ್ತಾ ಇರೋದು, ನಿನ್ನ ಜೀವವನ್ನು ನೀನು ಯಾಕೆ ಕಾಪಾಡ್ಕೊಳ್ತಾ ಇದೆಯಾ, ಅದ್ರದ್ದು ಮುಖ್ಯ ಉದ್ದೇಶ ಏನು? ಮುಖ್ಯ ಉದ್ದೇಶನೇ ಮರೆತುಬಿಟ್ಟು ಹೇಳಿದ್ನಲ್ಲ, ಕಂಪ್ಲೀಟ್ ಡೈವರ್ಟ್ ಆಗಿಬಿಡೋದು. ನಮಗೆ ವೈರಾಗ್ಯವೇ ಬರದೇ ಇದ್ದಾಗ ಇನ್ನು ಜೀವನದಕ್ಕಿನ ಅರ್ಥ ಏನಿದೆ? ಅದು 60ರ ಮೇಲೆ ವೈರಾಗ್ಯ ಬರಲೇಬೇಕು. ವೈರಾಗ್ಯವೂ ಕೂಡ ಅದೊಂದು ಕೂಡ ಸ್ವೀಟ್. ಅದು ಅಲ್ಲ, ಫಸ್ಟ್ ಆಫ್ ಆಲ್ ಇಲ್ಲಿ ವೈರಾಗ್ಯ ಅನ್ನೋದೇ ಆ ಒಂದು ಕಾನ್ಸೆಪ್ಟೇ ಜನಗಳಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ವೈರಾಗ್ಯ ಅಂದ್ರೆ ಏನು ಫಸ್ಟು? ಅದೇ ಹೇಳ್ತಾರೆ, ವೈರಾಗ್ಯ ಅನ್ನೋದಕ್ಕಿಂತ ಬದುಕಬೇಕು ಅನ್ನೋದ್ರ ಮೇಲೆ ವಿಪರೀತವಾಗಿರ್ತಕ್ಕಂಥ ಆಸೆ. ಅದಕ್ಕಾಗಿ ಇಷ್ಟೆಲ್ಲ ಫುಡ್ ಐಟಮ್ಸು ಇದೆಲ್ಲ ದಿನನಿತ್ಯ ನೋಡ್ತಾ ಇದ್ದೀವಿ. ವೈರಾಗ್ಯ ಅಂತಂದರೆ ಏನೋ ಒಂಥರ ಜಿಗುಪ್ಸೆ ಅಲ್ಲ, ನಾವು ಭಾಳ ವ್ಯತ್ಯಾಸ ತಿಳ್ಕೊಂಡಿದ್ದೀವಿ ನಾವು. ಒಂದು ಜಿಗುಪ್ಸೆ ಬೇರೆ, ವೈರಾಗ್ಯ ಬೇರೆ. ಎಲ್ಲ ತ್ಯಜಿಸ್ಬಿಡೋದು ಅಂತ. ವೈರಾಗ್ಯ ಅಂತಂದರೆ ತ್ಯಜಿಸೋದು ಅಂತಂದರೆ ಅದು ವೈರಾಗ್ಯ ಅಲ್ಲ. ವೈರಾಗ್ಯ ಅಂದರೆ ಎಲ್ಲವೂ ಇರ್ತವೆ, ನನಗೆ ಅದರ ಮೇಲೆ ಅನುಭವಿಸ್ಬೇಕು ಅನ್ನೋದ್ರ ಮೇಲೆ ಒಂದು ವೈರಾಗ್ಯ ಬರುತ್ತೆ, ಇಚ್ಛೆ ಇರಲ್ಲ. ಎಲ್ಲ ಇರುತ್ತೆ, ಅದೇನು ಇರಬಾರ್ದು ಅಂತಲ್ಲ, ಅದರ ಮೇಲೆ ನನಗೆ ಒಂದು ಶ್ರದ್ಧೆ ಕಮ್ಮಿ ಆಗುತ್ತೆ, ಇಚ್ಛೆ ಕಮ್ಮಿ ಆಗುತ್ತೆ. ಸೊ ಒಂದು ವ್ಯಾಮೋಹ ಕಮ್ಮಿ ಆಗುತ್ತೆ, ಒಂದು ಡಿಟ್ಯಾಚ್ಮೆಂಟ್ ಬರುತ್ತೆ. ಡಿಟ್ಯಾಚ್ಮೆಂಟ್ ಇಟ್ ಸೆಲ್ಫ್ ಇಸ್ ಎ ವೈರಾಗ್ಯ. ಈ ಶರೀರದ ಮೇಲೆ ಒಂದು ಡಿಟ್ಯಾಚ್ಮೆಂಟ್ ಬಂದಾಗ ವೈರಾಗ್ಯ ಬರುತ್ತೆ. ಹೌದು. ಇಲ್ಲಾಂದರೆ ನಾವು 24 ಗಂಟೆ ಮೇಕಪ್ ಸರಿಯಾಗುತ್ತವೆ, ಕುತ್ಕೊಂಡು ಕನ್ನಡಿಯಲ್ಲಿ ನೋಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಇಲ್ಲೊಂದು ಸಕ್ಕು ಬಿದ್ದಿದೆ, ಇಲ್ಲಿದ್ದಾಗಿದೆ. ಯಾಕಂದರೆ ಏಜ್ ಆದಮೇಲೆ ಈ ದೇಹ ಸಕ್ಕು ಬೀಳುತ್ತೆ, ಎಲ್ಲ ಏನೇನಾಗಬೇಕು ಅದು ವಿಕಾರವನ್ನು ಹೊಂದ್ತಾ ಹೋಗುತ್ತೆ. ಅದು ದೇಹ ವಿಕಾರ ಹೊಂದುತ್ತೆ ಹೊರತು ಮನಸ್ಸು ವಿಕಾರ ಹೊಂದಬಾರ್ದು. ಇವಾಗ ಏನಾಗಿದೆ, ದೇಹ ಎಲ್ಲಿ ವಿಕಾರ ಹೊಂದುತ್ತೋ ಅಂತ ಮನಸ್ಸು ವಿಕಾರ ಹೊಂದಿ ಅದನ್ನು ಸರಿ ಹೋಗ್ತಾ ಇದೆ. ಓಕೆ, ಮನಸ್ಸು ಯಾವತ್ತೂ ಕೂಡ ಹೆಂಗಾಗಿರಬೇಕು, ದೇಹ ವಿಕಾರ ಹೊಂದುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೊಂದುತ್ತೆ, ಇದು ವಿಕಾರ ಹೊಂದ್ತಾ ಹೋಗುತ್ತೆ. ಯಾಕಂದರೆ ಇದು ಇರೋದೇ ಅದಕ್ಕೋಸ್ಕರ, ಅದು ತನ್ನ ವಿಕಾರ ಹೊಂದೋದಕ್ಕೋಸ್ಕರ. ಒಂದಿನ ಅದು ಹೋಗುತ್ತೆ ಅದು. ಸೊ ಅದರ ಕುರಿತು ನಮಗೆ ವೈರಾಗ್ಯ ಬರಬೇಕು. ನಮಗೆ ವೈರಾಗ್ಯ ಬಂದಾಗಲೇ ಆಧ್ಯಾತ್ಮಿಕತೆಗೆ ಒಂದು ಪುರೋಗತಿ ಆಗುತ್ತೆ. ವೈರಾಗ್ಯ ಇಲ್ಲದಂಥ ಆಧ್ಯಾತ್ಮಿಕತೆ ಏನಿರಲ್ಲ, ಬರೀ ಹೇಳ್ಕೊಳ್ಳೋ ಆಧ್ಯಾತ್ಮಿಕತೆ ಇರುತ್ತೆ. ಇವಾಗೆಲ್ಲ ಈ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ನಲ್ಲಿ ಇರ್ತಾರಲ್ಲ ಮಾಸ್ಟರ್ಗಳು, ಅವು ವೈರಾಗ್ಯ ಇಲ್ಲದೆ ಇರ್ತಕ್ಕಂಥ ಮಾಸ್ಟರ್ಗಳು ಅವು. ಬರುವ 2026 ಜನವರಿ 4ನೇ ತಾರೀಕಿನಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ನಾವು ಝೂಮ್ ವೆಬಿನಾರ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ. ಆ ಝೂಮ್ ವೆಬಿನಾರ್ನಲ್ಲಿ ನೇರವಾಗಿ ನೀವು ವಿಮರ್ಶಡಿ ಸರ್ನ ಭೇಟಿಯಾಗಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಟಿ ಮಾಡ್ಕೋಬಹುದು. ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಝೂಮ್ ವೆಬಿನಾರ್ನ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಇರುತ್ತೆ. ಅದನ್ನ ಓಪನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಫಿಲ್ಅಪ್ ಮಾಡಿದ್ರೆ ನಮ್ಮ ಬ್ಯಾಕ್ ಎಂಡ್ ಟೀಮಿಂದ ನಿಮಗೆ ಒಂದು ಝೂಮ್ ವೆಬಿನಾರ್ ಲಿಂಕ್ನ ಕಳಿಸ್ಕೊಡ್ತೀವಿ. ಸೊ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಝೂಮ್ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ದೊರೆಯುತ್ತೆ. 2026ರಿಂದ ನೀವು ನೇರವಾಗಿ ಭೀಮೇಶ್ ಸ್ಟಡಿ ಸರ್ ಜೊತೆಗೆ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ಅವರೊಂದಿಗೆ ನೀವು ಚರ್ಚೆ ಮಾಡಿ. ಸೊ ಹಾಗೆ ಇವಾಗ ಈ ಒಂದು ನಾವು ಡಯಟ್ ಬಗ್ಗೆ ಮಾತಾಡ್ತಾ ಇದ್ವಿ, ಆಮೇಲೆ ಆಹಾರ ಯಾವ ಥರ ನಾವು ಇವತ್ತಿನ ದಿವಸ ನೋಡ್ತಾ ಹೇಳ್ತಾ ಇದ್ವಿ. ಇವಾಗ ಮುಖ್ಯವಾಗಿ ನಾವು ಆಹಾರವನ್ನು ತಗೊಂಡಾಗ ಆಹಾರ ಅನ್ನೋದು ನಮ್ಮ ದೇಹವನ್ನು ನಿಲ್ಲಿಸುತ್ತೆ, ಪ್ರಾಣವನ್ನು ನಿಲ್ಲಿಸುತ್ತೆ. ಹಾಗಾಗಿ ನಮಗೆ ಮೊದಲೆಲ್ಲ ಗೊತ್ತಿರಲಿಲ್ಲ, ಇವಾಗೆಲ್ಲ ಪ್ರತಿಯೊಂದು ಯಾವ ಆಹಾರದಲ್ಲಿ ಏನಿದೆ ಅಂತ ಇವಾಗೆಲ್ಲ ಗೊತ್ತಾಗ್ತಾ ಇದೆ. ಓಕೆ, ಪ್ರೋಟೀನ್ಸ್ ಯಾವುದು, ವೈಟಮಿನ್ಸ್ ಯಾವುದು, ಮಿನರಲ್ಸ್ ಯಾವುದು, ಏನೇನು ಬೇಕು, ಕಾರ್ಬೋಹೈಡ್ರೇಟ್ಸ್ ಯಾವುದು, ಫೈಬರ್ ಏನು, ಅದೆಲ್ಲ ಎಲ್ಲ ಆಹಾರದಲ್ಲಿ. ಸೊ ಎಲ್ಲ ಒಂದು ಸಮಿಷ್ಟವಾಗಿರ್ತಕ್ಕಂಥ ಆಹಾರ ತಗೋಬೇಕು ಅನ್ನೋದು ಒಂದು ಇವಾಗೆಲ್ಲ ಗೊತ್ತಾಗಿದೆ. ಇವಾಗ
ಅದರ ಜೊತೆಗೆ ಒಂದು ನಿಯಮಿತವಾಗಿರ್ತಕ್ಕಂಥ ಆಹಾರ ಭಾಳ ಇಂಪಾರ್ಟೆಂಟ್. ಬೆಳಗ್ಗೆಯಿಂದ ಬರೀ ಆಹಾರದಲ್ಲೇ ಜೀವನ. ಬೆಳಗ್ಗೆ ಎದ್ದ ತಕ್ಷಣ ಯಾವ ಜ್ಯೂಸ್ ಕುಡಲಿ, ಮತ್ತು 9 ಗಂಟೆಗೆ ಏನು ಟಿಫನ್ ಮಾಡಲಿ, ಮತ್ತು 12 ಗಂಟೆಗೆ ಯಾವ ಜ್ಯೂಸ್ ಕುಡಲಿ, ಅಥವಾ ಏನು ತರಕಾರಿ ತಿನ್ನಲಿ, ಏನು ಹಣ್ಣು ತಿನ್ನಲಿ, ಮತ್ತು 2 ಗಂಟೆಗೆ ಮತ್ತೊಂದು ಸಲ ಊಟ, ಮತ್ತು ಸಾಯಂಕಾಲ 4:45 5 ಗಂಟೆ ಆಗ್ತಿದ್ದಂಗೆಲ್ಲ ಕಾಫಿನಾ ಜ್ಯೂಸಾ ಇನ್ನೊಂದು ಮತ್ತು ರಾತ್ರಿ ಇಷ್ಟು ಬೇಕಾ? ಅಂದರೆ ಇಲ್ಲಿ ನಮಗೆ ಅವೈಲೇಬಿಲಿಟಿ ಜಾಸ್ತಿ ಆಗಿದೆ ಅಂತ ಅನ್ಬೋದು. ಇವತ್ತಿನ ದಿವಸ ಯಾವುದೇ ಒಂದು ಹೋಟ್ಲಿಗೆ ಹೋದ್ರೂ ಅಥವಾ ಯಾವುದೇ ಒಂದು ಸೂಪರ್ ಮಾರ್ಕೆಟಿಗೆ ಹೋದರೂ ಕೂಡ ವೆರೈಟೀಸ್ ಆಫ್ ಫುಡ್. ನಾವು ಮುಂಚೆ ಆ ಥರ ಇತ್ತೋ ಇಲ್ಲೋ, ಯಾವುದೋ ಒಂದು ಕಿರಾಣಿ ಅಂಗಡಿಗೆ ಹೋಗಿ ಒಂದು ಪ್ರೊವಿಷನ್ ಸ್ಟೋರಿಗೆ ಹೋಗ್ಬಿಟ್ಟು ನಾವು ಏನು ಬೇಕು ಅದನ್ನು ತೊಗೊಂಬರ್ತಾ ಇದ್ವಿ. ಇವತ್ತು ಡಿಮಾರ್ಟ್ ಅಂತ ಇದೆ ಆ್ಯಕ್ಚುಲಿ. ಆಮೇಲೆ ಎಷ್ಟೋ ಫುಡ್ ಚೈನ್ ಬಿಸ್ನೆಸಸ್ಸು ಅವೈಲೇಬಿಲಿಟಿ ಜಾಸ್ತಿ ಆಗಿದೆ. ಅದ್ರಲ್ಲಿ ಯಾವ ಚೂಸ್ ಅವೈಲೇಬಿಲಿಟಿ ಜಾಸ್ತಿ ಆದ್ರೇ ಚೂಸಿಂಗ್ ಇದು ಜಾಸ್ತಿ ಬರುತ್ತೆ ನಮಗೆ. ಸೊ ಅವೈಲೇಬಿಲಿಟಿ ಬೇಕಾದಷ್ಟಿದೆ. ನೀವು ಯಾವುದೇ ಒಂದು ಹೋಟ್ಲಿಗೆ ಹೋಗಿ ಇವತ್ತು ಏನು ಕೊಡ್ತಾರೆ ಆಫರು, ಒಂದು 30 ವೆರೈಟೀಸ್ ಇಟ್ಟಿರ್ತಾರೆ. 30 ವೆರೈಟೀಸಿಗೆ ಅವನು ಸ್ಟಾಫರ್ ಮಾಡ್ತಾನೆ. ಎಷ್ಟೋ ಒಂದು ಲಂಚು ಬಫೆಟ್ಟು ಈ ಥರ ಒಂದಿಷ್ಟು 1000 ರೂಪೀಸು 2000 ರೂಪೀಸ್ ಎಷ್ಟೋ ಇಡ್ತಾನೆ. ಸೊ ಅದಕ್ಕೆ ಬೇಕಾದಷ್ಟು ವೆರೈಟೀಸ್ ಕೊಡ್ತಾನೆ. ಸೊ ನಮಗೆ ಏನಾಗುತ್ತೆ, ಅದನ್ನು ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಈ ಹೋಟ್ಲಲ್ಲಿ ವೆರೈಟಿ ಜಾಸ್ತಿ ಇದೆ, ಆ ಹೋಟ್ಲಲ್ಲಿ ಜಾಸ್ತಿ ಇದೆ. ಸೊ ಯಾವ ರೆಸ್ಟೋರೆಂಟ್ಗೆ ಹೋಗಲಿ, ಎಲ್ಲಿ ತಿನ್ನಲಿ. ಆಮೇಲೆ ಈ ರೆಸ್ಟೋರೆಂಟು ಲಿಸ್ಟ್ ಹೆಂಗೆ ಬರ್ತಾ ಇದ್ದಾವೆ ಅಂತಂದರೆ, ನೀನು ಒಂದೊಂದು ಏರಿಯಾದಲ್ಲಿ 100 ರೆಸ್ಟೋರೆಂಟ್ಸು. ಹೌದು. 100 ಫುಡ್ ವೆರೈಟೀಸು, ಅದು ಡಿಫ್ರೆಂಟು ಕಲರ್ಸು, ಅದು ಏನು ಅದು ನೋಡ್ಬಿಟ್ರೆ ಆ ಥರ. ಸೊ ಆ ಥರ ಆಗೋಗ್ಬಿಟ್ಟಿದೆ. ಸೊ ಅದು ಆ ಒಂದು ಟೇಸ್ಟ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಹೆಂಗಿದೆ ಪರಿಸ್ಥಿತಿ ಅಂದರೆ, ಕಷ್ಟ ಹೆಂಗಾಗ್ತಾ ಇದೆ ಅಂತಂದರೆ, ದೇಹ ಕಾಪಾಡ್ಕೋಬೇಕು ಅಂತಂದರೆ ತಿನ್ನಬೇಕು ಅಂದರೆ 100 ವೆರೈಟೀಸ್ ಇದೆ. ಆ 100 ವೆರೈಟೀಸ್ ತೊಗೊಂಡು ತಿಂದರೆ ಅನಾರೋಗ್ಯ ಬರುತ್ತೆ. ಸೊ ಅದನ್ನು ಕಾಪಾಡ್ಕೋಬೇಕು. ಭಾಳ ಕಷ್ಟ ಇದೆ ಇವಾಗ. ಅಂದರೆ ಇಲ್ಲಿ ನಾವು ನಮ್ಮ ಒಂದು ಸೆನ್ಸಸ್, ಅಂದರೆ ಅದರಲ್ಲಿ ಟೇಸ್ಟ್ ಬಡ್ ಅಂತ ಹೇಳಿ ಏನು ಅದನ್ನು ಕರಿತೀವಿ ನಾಲ್ಗೆನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಆರೋಗ್ಯ ಇದೆ ಅಂತ ಹೇಳಿ ಅಂತೀರಾ ಆ್ಯಕ್ಚುಲಿ? ಅದು ವೈರಾಗ್ಯ ಇಲ್ಲ ಅಂತ. ಇವಾಗ ನಾಲಿಗೆನ ಕಂಟ್ರೋಲ್ ಮಾಡ್ಕೊಳ್ಳೋದಲ್ಲ ಅಂತಂದ್ರೇನು ವೈರಾಗ್ಯ ಬೇಕು. ಯಾವುದಕ್ಕೆ ಒಂದು ಊಟದಲ್ಲಿ ವೈರಾಗ್ಯ ಇಲ್ಲದಂತೆ ಇರ್ತಕ್ಕಂಥ ಊಟ ಅಂತಂದರೆ ಏನು ಬೇಕಾದ್ರೂ ತಿನ್ಬೋದು ನಾವು. ಇವತ್ತು ಬೇಕಾದಷ್ಟು ಜನ ಹೇಳ್ತಾರೆ ಅದ್ಯಾವುದು ಮಿಲೆಟ್ಸ್ ತಿನ್ನಬೇಕು ಅಂತ ಕೆಲವರು ಹೇಳ್ತಾರೆ. ಮಿಲೆಟ್ಸ್ ತಿಂದರೆ ನಮ್ಗೆ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ. ಕೆಲವರು ಬರೀ ವೆಜಿಟಬಲ್ಸ್ ಹೇಳ್ತಾರೆ, ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ಕೆಲವರು ಹೇಳ್ತಾರೆ. ಕೆಲವರು ಚಿಕನ್ನು, ಫಿಶ್ಶು ಮತ್ತು ಎಗ್ಗು ಕೀಟೋ ಡೈಟಲ್ಲಿ ಅದನ್ನು ಹೇಳ್ತಾರೆ ಕೆಲವರು. ಸೊ ಅಂದರೆ ಹಲವಾರು ವಿಧವಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮಗೆ ಒಂದು ಪರ್ಫೆಕ್ಟಾಗಿ ಒಂದು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿದ್ದರೆ ನಾವು ಆ ತಕ್ಕಂಗೆ ನಾವು ಆಹಾರವನ್ನು ತೊಗೋಬೋದು. ನಾನು ಪ್ರಪಂಚದಲ್ಲಿ ಜಾಸ್ತಿ ಬಿಂಬಿಸ್ಕೋಬೇಕಾ, ಪ್ರಪಂಚವನ್ನು ಜಾಸ್ತಿ ಹಚ್ಕೋಬೇಕಾ, ಅದಕ್ಕೊಂದು ಆಹಾರ ಇದೆ. ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕಾ, ಅದಕ್ಕೊಂದು ಆಹಾರ ಇದೆ. ಅಥವಾ ನನಗೆ ಇದು ಯಾವುದೂ ಇಲ್ಲಪ್ಪ, ನಾನು ಆರಾಮಾಗಿರ್ಬೇಕು ಜೀವನದಲ್ಲಿ, ಅದಕ್ಕೊಂದು ಆಹಾರ ಇದೆ. ಸೊ ಈಗ ನಾನು ಚೂಸ್ ಮಾಡ್ಕೋಬೇಕು. ನಾನು ಫಸ್ಟು ನಾನು ಯಾವ ಒಂದು ರೂಟಲ್ಲಿ ಹೋಗ್ಬೇಕು ಅಂತ, ಅದು ತಕ್ಕಾದ ಆಹಾರ ಇದೆ, ಅದಕ್ಕೆ ತಕ್ಕಾಗಿ ನಾವು ತೊಗೋಬೇಕಾಗುತ್ತೆ. ಸೊ ಹಾಗೆ ನಾವು ಇವತ್ತಿನ ದಿವಸ ತುಂಬ ಕನ್ಫ್ಯೂಷನಲ್ಲಿ ಇರೋದೇನಂತ ಹೇಳಿದ್ರೆ, ಒಂದು ಸಸ್ಯಾಹಾರ ಮತ್ತು ಇನ್ನೊಂದು ಮಾಂಸಾಹಾರ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸಸ್ಯಾಹಾರಿಗಳು ಮಾಂಸಾಹಾರ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕೆಲವೊಬ್ಬರು. ಇದರಲ್ಲಿ ಸಸ್ಯಾಹಾರ ತಿನ್ನೋರು ಒಳ್ಳೆಯ ಒಂದು ಸಂಸ್ಕಾರ ಕಡೆ ಹೋಗ್ತಾರೆ, ಮಾಂಸಾಹಾರ ತಿನ್ನೋರು ಅವರಿಗೆ ತಾಮಸಿಕ ಗುಣ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಆ್ಯಕ್ಚುಲಿ? ಈಗ ಆಲೋಚನೆ ಮಾಡಿ, ಒಂದು ಭಾರತದಲ್ಲಿ ಬಿಟ್ಟರೆ ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆ ಮಾಂಸನ ತಿಂತಾರೆ. ಹೌದಾ? ಆಲ್ಮೋಸ್ಟ್ 95% ಆಫ್ ದ ಪೀಪಲ್ ಮಾಂಸಾಹಾರಿಗಳೇ ಇದ್ದಾರೆ. ಹೌದು. ಮತ್ತು ಅವರೆಲ್ಲ ಕೆಟ್ಟವರ ಅಲ್ಲ, ಹಂಗೆ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ನಾವು ನಮ್ಮೊಂದು ದೃಷ್ಟಿನ ಇಟ್ಕೊಂಡ್ಬಿಟ್ಟು ಮಾಂಸಾಹಾರ ಕೆಟ್ಟದ್ದು, ಸಸ್ಯ ಹೆಂಗೆ ನೀನು ಮೆಜರ್ ಮಾಡ್ತೀಯ ನಾನು? US ಅಲ್ಲಿ ಭಾಳಷ್ಟು ಜನಕ್ಕೆ ಮಾಂಸನ ಹೆಂಗೆ ತಯಾರು ಮಾಡ್ತಾರೆ ಕೂಡ ಗೊತ್ತಿಲ್ಲ. ಅದನ್ನು ನಿಜವಾದ ಪ್ರಾಣಿಗಳ ಕಟ್ ಮಾಡ್ಕೊಂಡು ಅದು ಹಿಂಸೆ ಎಷ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಪಾಪ. ಭಾಳಷ್ಟು ಜನ ನಾವು ನೋಡ್ತಾ ಇದ್ದರೆ ನಮಗೆ ಆ ಥರ ನೋಡಿದಾಗ ನಮಗೆ ಮಾಂಸ ತಿನ್ನಬಾರ್ದು ಅಂತ ಅನಿಸ್ತಾ ಇದೆ. ಅಂದರೆ ಆ ಹಿಂಸೆ, ಪ್ರಾಣಿ ಎಷ್ಟು ಹಿಂಸೆ ಒಳಗಾಗ್ತದೆ ಅಂತ ಗೊತ್ತಿಲ್ಲ ಪಾಪ. ಪ್ಯಾಕ್ಡಾಗಿ ಬರುತ್ತೆ, ತಿಂತಾರೆ. ಹೌದು, ಯೂಸ್ ಮಾಡಿ ತಿಂತಾರೆ ಅಷ್ಟೇ. ನಾನು ತಿನ್ನುವಾಗ ನನ್ನ ಮನಸ್ಥಿತಿ ಹೇಗಿದೆ ಅನ್ನೋದು ಮುಖ್ಯ ಆಗಲಿ. ಅದು ಹೆಂಗೆ ಬರುತ್ತೆ ಅಂತ ಗೊತ್ತೇ ಇಲ್ಲ ನಮಗೆ. ಇವತ್ತು ಸಸ್ಯಾಹಾರಿ ಅಂತ ಬಡ್ಕೋತಾ ಇದ್ದಾರಲ್ಲ, ಅದರಲ್ಲಿ ಎಷ್ಟು ಒಂದು ಅನಿಮಲ್ ಫ್ಯಾಟು, ಅನಿಮಲ್ ಇದು ಮಿಕ್ಸ್ ಆಗಿದೆ ಯಾರಿಗೆ ಗೊತ್ತು? ಈವನ್ ನೀವು ಒಂದಿಷ್ಟು ಕುರ್ಕುರೆ ಅದೇನು ತೊಗೊಂಡ್ರೆ ಅದರಲ್ಲೂ ಕೂಡ ಅನಿಮಲ್ ಫ್ಯಾಟ್ ಎಲ್ಲ ಮಿಕ್ಸ್ ಮಾಡ್ತಾರಂತೆ. ಹೌದು. ನಮ್ಮ ಕಣ್ಣಿಗೆ ಗೊತ್ತಾಗ್ತಾ ಇಲ್ಲ, ಹಿಂದೆ ನಡೀತಕ್ಕಂಥ ಒಂದು ವಿಚಾರಣೆ ಬೇರೆ ಇರುತ್ತೆ. ಅದು ನೋಡೋದಕ್ಕೆ ಚಿಪ್ಸ್ ಆಗಿರ್ಬೋದು, ಇಲ್ಲ ಅಂತಲ್ಲ, ಬಟ್ ಅದ್ರ ಯಾವುದರಿಂದ ಮಾಡಿದ್ದಾರೆ? ಚೀಸ್ ಅಂತ ಹೇಳಿ ಅಂತಾರೆ. ಚೀಸ್ ಏನಾಗಿದೆ, ಫ್ಯಾಟ್ ಎಲ್ಲಿ ಬಂದಿದೆ?
ಒಂದು ಸಾರಿ ನಾವು ಚೈನಾಕ್ಕೆ ಹೋಗಿದ್ವಿ. ಚೈನಾಕ್ಕೆ ಹೋದಾಗ ಒಂದು ರೆಸ್ಟೋರೆಂಟ್, ಅಲ್ಲಿ ಚೈನಾದಲ್ಲಿ ಭಾಳಷ್ಟು ಕಷ್ಟ ಈ ವೆಜಿಟೇರಿಯನ್ ಫುಡ್ ಸಿಗೋದು ಭಾಳ ಕಷ್ಟ. ನಾವು ಆ ಥರ ಹೋದಾಗ ಆ ಸಿಟಿಯಲ್ಲಿ ವೆಜಿಟೇರಿಯನ್ ರೆಸ್ಟೋರೆಂಟ್ಸೇ ಇಲ್ಲ. ಅಲ್ಲಿ ಹೋಗಿ ಕೇಳಿದ್ವಿ ಏನು ವೆಜ್ ಸಿಗುತ್ತಾ ಅಂತ, ಯಾಕಂದರೆ ನಾನು ವೆಜ್ಜೇ ತಿನ್ನೋದು. ವೆಜ್ ಸಿಗುತ್ತಾ ಅಂತ ಕೇಳಿದ್ವಿ. ಅವನು ವೆಜ್ ಅಂದರೆ ಸಿಗುತ್ತೆ ಅಂತ ನಾವೇನು ಮಾಡಿದ್ವಿ, ಅವನು ಏನೇನೋ ಅದು ಆರ್ಡ್ರ್ ಮಾಡೋಕ್ಕೂ ಆಗಲಿಲ್ಲ ನಮಗೆ. ನನ್ನ ಫ್ರೆಂಡ್ ಒಬ್ಬನು ಬಂದಿದ್ನಲ್ಲ ಪಕ್ಕದಲ್ಲಿ, ಅವನು ನನಗೆ ನ್ಯೂಡಲ್ಸ್ ತೊಗೊಂಬನ್ನಿ ಅಂತಂದ. ನ್ಯೂಡಲ್ಸ್ ವೆಜ್ಜಾ ಅಂತ ಕೇಳಿದೆ, ವೆಜ್ಜು ಅಂತಂದು. ನಾನು ನ್ಯೂಡಲ್ಸ್ ತಿನ್ನಲ್ಲ, ನಾನು ನ್ಯೂಡಲ್ಸ್ ಇಷ್ಟ ಆಗಲ್ಲ ನನಗೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಬಾಯ್ಲ್ಡ್ ವೆಜ್ ಹೇಳ್ಬಿಟ್ಟೆ ನಾನು. ಯಾಕಂದ್ರೆ ಬಾಯ್ಲ್ಡ್ ವೆಜ್ ಕ್ಲೀನಾಗಿ ಕಣ್ಣಿಗೆ ಕಾಣುತ್ತೆ. ಓಕೆ, ಬಾಯ್ಲ್ಡ್ ವೆಜ್ ಇದೆ ಅಂದರೆ ಬಾಯ್ಲ್ಡ್ ವೆಜ್ ಕೊಡಿ ಅಂತ ಬಾಯ್ಲ್ಡ್ ವೆಜ್ ಹೇಳ್ಬಿಟ್ಟೆ. ಅವ್ನು ನ್ಯೂಡಲ್ಸ್ ತೊಗೊಂಡ ಅಂತ. ಅವನಿಗೆ ನ್ಯೂಡಲ್ಸ್ ಕೊಟ್ಟರು. ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅದು, ಕಪ್ಪು ನ್ಯೂಡಲ್ಸು ಸ್ವಲ್ಪ ದಪ್ಪ ಇತ್ತು. ಅವ್ನು ತಿನ್ಬೇಕು ಅಂತ ಅವ್ನು ತರಿಸ್ದ. ಇನ್ನೊಬ್ಬರು ಏನು ಮಾಡ್ದ, ಅದು ಯಾವುದೋ ಒಂದು ಅದು ವೆಜ್ಜದ್ದು ಏನೋ ಹೇಳಿದ್ರು ಅವರು, ಅದನ್ನು ಆರ್ಡ್ರ್ ಮಾಡಿದ್ರು. ಅವನಿಗೆ ಕೊಟ್ಟರು, ನನಗೆ ಬಾಯ್ಲ್ಡ್ ವೆಜ್ ನನಗೆ ಕೊಟ್ಟರು. ನ್ಯೂಡಲ್ಸ್ ತಂದಿಟ್ಟರು. ನ್ಯೂಡಲ್ಸ್ ತಂದಿಟ್ಟ ತಕ್ಷಣ ಅವನಿಗೇನೋ ಸ್ವಲ್ಪ ಡೌಟ್ ಬಂತು ಅದಕ್ಕೆ. ನ್ಯೂಡಲ್ಸ್ ನೋಡಿದ್ರೆ ದಪ್ಪ ಇತ್ತು, ಕಪ್ಪಗಿತ್ತು ಅದು. ಸೊ ಅವನು ಇನ್ನೊಬ್ಬನು ಅದೇನೋ ಆರ್ಡರ್ ಮಾಡಿದ್ನಲ್ಲ ವೆಜ್ ಅಂತ, ಅವ್ನು ತಿಂತಾ ಇದ್ದ. ಇವನು ಕರೆದ, ವೈಟರ್ನ ಕರೆದ್ಬಿಟ್ಟು ಏನಿದು, ಯಾವ ನ್ಯೂಡಲ್ಸ್ ಇದು ಅಂತಂದೇಳಿ. ಅವು ಏನು ಗೊತ್ತಾ, ಅದು ಎರೆಹುಳವು. ಅದಕ್ಕೆ ಅವ್ರು ನ್ಯೂಡಲ್ಸ್ ಅಂತ ಹೇಳಿ. ಎರೆಹುಳವು, ಅದು ವೆಜ್ ಅಂತ ಹೇಳಿ ಅವರಿಗೆ. ಅದು ವೆಜ್ ಅಂತ. ಅದು ನೋಡಿದ ತಕ್ಷಣ ಅವನು ಪಾಪ ತಿನ್ನಲಿಲ್ಲ. ಅವನ ಪಕ್ಕದಲ್ಲಿ ಇನ್ನೊಬ್ಬನು ನಮ್ಮವನು 3 ಜನ ಹೋಗಿದ್ವಲ್ಲ, ಅವನು ತಿಂತಾ ಇದ್ನಲ್ಲ. ಆಮೇಲೆ ಅವನು ಅರ್ಧ ತಿಂದುಬಿಟ್ಟಿದ್ದ. ಅವನು ತಿಂದ್ಮೇಲೆ ಅವ್ನು ಕೇಳ್ದ, ಇದರಲ್ಲಿ ಏನನ್ನು ಹಾಕಿದ್ದಾರೆ ಇಂಗ್ರೀಡಿಯೆಂಟ್ಸ್ ಅಂತ. ಬೀಫ್ ಹಾಕಿದ್ದಾರೆ ಅಂತ ಅದರಲ್ಲಿ. ಅಂದ್ರೆ ವೆಜ್ ಅಂತ ಹೇಳಿದ್ರು ಅಲ್ಲಿ ಮಿಕ್ಸ್ ಮಾಡೋದು ಕಂಪಲ್ಸರಿ ಇರುತ್ತೆ ಅಲ್ಲಿ, ಅದೇನು ಮಾಡೋಕ್ಕಾಗಲ್ಲ. ಅಲ್ಲಿ ಬೀಫ್ ಹಾಕಿದ್ದಾರೆ ಅವನು. ಓಕೆ, ನಾನು ಬಾಯ್ಲ್ಡ್ ವೆಜ್ ತೊಗೊಂಡೆ. ಆಮೇಲೆ ಇದೇ ಬಾಯ್ಲ್ಡ್ ವೆಜ್ ತೊಗೊಂಬರಿ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟು ಮೂರು ಜನ ಬಾಯ್ಲ್ಡ್ ವೆಜ್ ತಿಂದ್ವಿ. ಅಂದರೆ ನಾನು ಹೇಳ್ತಾ ಇರೋದು, ಪ್ರಪಂಚ ಇವತ್ತು ಕಂಪ್ಲೀಟ್ ಆಗಿ ನಾನ್ ವೆಜ್ಜಲ್ಲೇ ಮುಳುಗೋಗಿದೆ. ಚೈನಾದಲ್ಲಿ ತಿನ್ನಲಾರ್ದಂಥ ವಸ್ತುಗಳೇ ಇಲ್ಲ, ಹೌದು, ತಿನ್ನಲಾರ್ದಂಥ ಜೀವಿಗಳಿಲ್ಲ. ನೀವು ಎಲ್ಲ ಕಾಕ್ರೋಚಿಂದ ಹಿಡಿದು ಪ್ರತಿಯೊಂದು ಕೂಡ ಫ್ರಾಗು, ಸ್ನೇಕ್. ಅಲ್ಲಿ ನಿನಗೆ ಕೋಬ್ರಾ ಡಿನ್ನರ್ ಅಂತ ಸಪ್ರೇಟ್. ಅದು ಕೋಬ್ರಾ ಡಿನ್ನರ್ ಅಂದರೆ ಅದು ಕಾಸ್ಟ್ಲೆಸ್ಟ್ ಡಿನ್ನರ್. ಅದು ಕೋಬ್ರಾನ ಕಟ್ ಮಾಡೇ ಕೊಡ್ತಾರೆ, ಕಾಸ್ಟ್ಲೆಸ್ಟ್ ಡಿನ್ನರ್ ಅದು. ಸೊ ಈ ರೀತಿಯಾಗಿ ಇರಬೇಕಾದ್ರೆ ನಾವು ಬೈಫರ್ಗೆಟ್ ಮಾಡೋಕ್ಕಾಗಲ್ಲ. ಮಾಂಸಾಹಾರ ತಿಂದವರು ಕೆಟ್ಟವರು, ಸಸ್ಯಾಹಾರ ತಿಂದವರು ಒಳ್ಳೆಯವರು ಅಂತ. ಸೊ ನಾವು ವೆಜಿಟೇರಿಯನ್ ತಿಂದು ನಾನ್ ವೆಜಿಟೇರಿಯನ್ ಕೆಲಸ ಮಾಡ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ನಾನ್ ವೆಜಿಟೇರಿಯನ್ ತಿಂದು ವೆಜಿಟೇರಿಯನ್ ಕೆಲಸ ಮಾಡ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಕೆಲವು ಸಂಸ್ಥೆಗಳಿದ್ದಾವೆ, ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಇದ್ದಾವೆ. ಅವು ಕೆಲವೊಂದು ಫ್ಲಕಾರ್ಡ್ಸ್ ಹಾಕ್ಕೊಂಡು ಪ್ರಚಾರ ಮಾಡ್ತಾರೆ, ಎಲ್ಲರೂ ವೆಜಿಟೇರಿಯನ್ ಆಗಿ ಅಂತ ಒಂದು ತಿರುಗಾಡ್ಕಂತ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಬ್ರಾಂಡ್ ಕ್ರಿಯೇಷನ್ ಮಾಡೋದಕ್ಕಷ್ಟೇ ಬಿಟ್ಟರೆ ಅದರಿಂದ ಪ್ರಪಂಚ ಏನು ಚೇಂಜ್ ಆಗಲ್ಲ. ನಾನ್ ವೆಜ್ ತಿನ್ನೋನು ಅವ್ನು ವೆಜ್ಜಿಗೆ ಬದಲಾಗಬೇಕು ಅಂದರೆ ಅವನು ಡಿಸೈಡ್ ಮಾಡಿ ಬದಲಾಗ್ತಾನೆ. ಇವ್ರು ಪ್ಲಕಾರ್ಡ್ಸ್ ಹಾಕ್ಕೊಂಡು ವೆಜ್ಜು ತಿನ್ನೋರೇ ಮಾತ್ರ ಇದು, ನಾನ್ ವೆಜ್ ತಿನ್ನೋರು ಕೆಟ್ಟವರು, ವೆಜ್ ತಿನ್ನೋರೇ ಒಳ್ಳೆಯವರು ಅಂತ ಹಂಗೇನು ಇಲ್ಲ. ಆಮೇಲೆ ವೆಜ್ ತಿಂದವ್ರು ಮಾತ್ರ ಸ್ಪಿರಿಚುವಲ್ ಆಗಿರ್ತಾರೆ, ನಾನ್ ವೆಜ್ ತಿಂದವ್ರು ಸ್ಪಿರಿಚುವಲ್ ಆಗಿರಲ್ಲ ಅಂತ ಕೂಡ ಏನಿಲ್ಲ. ಬುದ್ಧ ಕೊನೇ ದಿನ ಅವನು ದೇಹ ತ್ಯಾಗ ಮಾಡಬೇಕಾದ್ರೂ ಕೂಡ ಮಾಂಸದಿಂದ ಸತ್ತ. ಓಕೆ, ಸೊ ಬುದ್ಧ ಅಷ್ಟು ಜ್ಞಾನೋದಯ ಆಗಿರ್ತಕ್ಕಂಥ ಬುದ್ಧ ಭಗವಾನೇ ಮಾಂಸ ಬಿಡಲಿಲ್ಲ. ಅಂದರೆ ಏನು ಭಿಕ್ಷೆಯಲ್ಲಿ ಕೊಡ್ತಾಯಿದ್ರು ಅದನ್ನು ತಿಂತಾ ಇದ್ದ. ಅದು ಮಾಂಸ ಕೊಡ್ತಾಯಿದ್ರಾ, ಸಸ್ಯ ಯಾರಿಗೆ ಕೊಡ್ತಾಯಿದ್ರಾ, ಏನು ಕೇಳ್ತಾರೆ, ಭಿಕ್ಷೆ ಪಾತ್ರೆಗೆ ತೊಗೊಂಡು ಹೋಗ್ತಾ ಇದ್ದ. ಮನೆ ಮುಂದೆ ಮಾಂಸ ಮಾಡಿದ್ರು ಮಾಂಸ ಹಾಕ್ತಾಯಿದ್ರು, ಸಸ್ಯಾಹಾರಿಗಳು ಸಸ್ಯ ಹಾಕ್ತಾಯಿದ್ರು, ಎಲ್ಲವೂ ತಿಂತಾ ಇದ್ದ. ಬೈಫರ್ಗೇಷನ್ ಏನಿರಲಿಲ್ಲ. ಯಾಕೆಂದರೆ ಫೋಕಸ್ ಅಲ್ಲಿ ಯಾವುದು ತಿನ್ನೋದ್ರ ಮೇಲೆ ಅಲ್ಲ, ದೇಹವನ್ನು ನಿಲ್ಲಿಸ್ಕೊಳ್ಬೇಕಷ್ಟೇ ಅವ್ರ ಉದ್ದೇಶ. ಕಾಪಾಡ್ಕೋಬೇಕಷ್ಟೇ ಉದ್ದೇಶ. ಬಿಟ್ಟರೆ ನಾನು ಇಂಥದ್ದೇ ತಿನ್ನಬೇಕು ಸೆಲೆಕ್ಟಿವ್ ಆಗಿ ಏನಿಲ್ಲ ಅಲ್ಲಿ. ಈಗ ಈ ಒಂದು ಹೇಳಿದ್ನಲ್ಲ, ದುಡ್ಡಿದ್ದವರು ಸ್ವಲ್ಪ ಇದ್ದವರೆಲ್ಲ ಸ್ಪಿರಿಚುವಲಿ ಬರ್ತಾ ಇದ್ದಾರೆ. ಆದ ಕಾರಣ ಎಲ್ಲ ಸೆಲೆಕ್ಟಿವ್ ಬಂದುಬಿಟ್ಟಿದೆ ಅದು. ಮಾಂಸಾಹಾರ ತಿನ್ನಬಾರ್ದು, ಸಸ್ಯಾಹಾರ ತಿನ್ನಬೇಕು, ಅದು ತಿನ್ನಬೇಕು, ಆ ಸಸ್ಯಾಹಾರದಲ್ಲೂ ಕೂಡ ಅದು ವೀಗನ್ ಡೈಟ್ ಅದು ಬಂದ್ಬಿಟ್ಟಿದೆ ಮತ್ತೆ ಇವಾಗ. ಪ್ರಾಣಿಗಳಿಂದ ಅದು ಮಾಡ್ತಾನೆ. ಸೊ ಇವೆಲ್ಲವೂ ಕೂಡ ಬ್ರಾಂಡ್ ಕ್ರಿಯೇಷನ್ ಅಷ್ಟೇ ಬಿಟ್ಟರೆ ಅದರಲ್ಲಿ ಏನೂ ಇಲ್ಲ. ಇವಾಗ ನಮ್ಮ ಮನೆಯಲ್ಲಿ ಮೊದಲಿಂದ ನಮಗೆ ನಮ್ಮ ಸಸ್ಯಾಹಾರಿಗಳು ನಾವು. ಸೊ ನಮ್ಗೆ ಅದೇ ಅಭ್ಯಾಸ ಆಗಿದೆ. ಓಕೆ, ನಮಗೆ ಬೇರೆ ಅಭ್ಯಾಸ ಆಗಿಲ್ಲ ನಮಗೆ, ಆದ ಕಾರಣ ಸಸ್ಯಾಹಾರ ತಿಂತಾ ಇದ್ವಿ. ಅದರಲ್ಲಿ ಗ್ರೇಟ್ನೆಸ್ ಏನಿದೆ ನಮಗೆ. ಭೀಮೇಶ್ ರೆಡ್ಡಿ ಸರ್ ಬರೆದಿರ್ತಕ್ಕಂಥ ಈ ಒಂದು ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ಅನ್ನೋ ಒಂದು ಬ್ಯೂಟಿಫುಲ್ ಬುಕ್ ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಸೊ ಇದನ್ನ ಕಲ್ಪನಾ ಲೋಕಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಪುಸ್ತಕ ಅಂತ ಹೇಳಿ ಕರಿಬಹುದು. ಸೊ ಹಾಗೆ ಈ ಒಂದು ಪುಸ್ತಕ ನಮ್ಗೆ ಇಂಗ್ಲಿಷ್ ನಲ್ಲೂ ಕೂಡ ಇದೆ, ಮೂನ್ಲೈಟ್ ಮ್ಯೂಸಿಂಗ್ಸ್ ಅಂತ ಹೇಳ್ಬಿಟ್ಟು. ಈ 2 ಪುಸ್ತಕಗಳು ನಿಮ್ಗೆ ಅಮೆಝಾನ್ ಅಲ್ಲೂ ಕೂಡ ಸಿಗುತ್ತೆ.
ಸೊ ಅಮೆಝಾನ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ. ಪುಸ್ತಕನ ನೀವು ಡೈರೆಕ್ಟ್ ಆಗಿ ನಮ್ಮಿಂದ ಪಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಇರುತ್ತೆ. ಆ ಲಿಂಕ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸೊ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ಬೇಕಾದವರು ಪರ್ಚೇಸ್ ಮಾಡ್ಬೋದು. ಹಾಗೆ ಇವಾಗ ಈ ಥರ ಆಹಾರ ತಿಂದರೆ ನಮ್ಮ ಮನಸ್ಥಿತಿ ಆ ಥರ ಬದಲಾವಣೆ ಆಗುತ್ತೆ ಅಂತ ಹೇಳಿ ಕರೀತಾರಲ್ಲ ಸರ್, ಅದು ಆ್ಯಕ್ಚುಲಿ ಅಷ್ಟು ಆಹಾರ ನಮ್ಮ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು ಆ್ಯಕ್ಚುಲಿ? ಯಾವುದೇ ಆಹಾರ, ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು. ಹಿಟ್ಲರು ವೆಜಿಟೇರಿಯನ್, ಎಷ್ಟು ಲಕ್ಷ ಜನ ಸಾಯಿಸಿದ. ಮನಸ್ಥಿತಿ ಅಷ್ಟು ಕ್ರೂರವಾಗಿ. ಹಿಟ್ಲರ್ ಪ್ಯೂರ್ ವೆಜಿಟೇರಿಯನ್. ಎಷ್ಟು ಜನನ ಸಾಯಿಸಿದ್ದು, ಎಷ್ಟು ಲಕ್ಷಾಂತರ ಜನಗಳು ಬಲಿಯಾದರು. ಎಕ್ಸ್ಪೆಷಲಿ ಜ್ಯೂಸ್ನಂತೂ ಮಹಿಳೆಯರನ್ನ, ಮಕ್ಕಳನ್ನ ಕೂಡ ಗ್ಯಾಸ್ ಚೇಂಬರ್ನಲ್ಲಿ ಹಾಕಿ ಸಾಯಿಸ್ಬಿಟ್ಟ. ಮತ್ತು ಕ್ರೂರತ್ವ ಅನ್ನೋದು ಆಹಾರದಲ್ಲಿದ್ದರೆ ಹಿಟ್ಲರ್ ಆದರೆ ಭಾಳ ಆಗಿತ್ತಲ್ಲ. ಹಿಟ್ಲರ್ನ ಒಬ್ಬನ್ನೇ ಏನಕ್ಕೆ ಕಂಪೇರ್ ಮಾಡ್ತೀರಾ ನೀವು ಅನ್ನೋ ಒಂದು ಮಾತು ಇಲ್ಲಿ ಬರುತ್ತೆ ಆ್ಯಕ್ಚುಲಿ. ಯಾಕೆ ಕಂಪೇರ್ ಮಾಡ್ತಿದ್ರೆ ಯಾವತ್ತೂ ಕೂಡ ಕಿಂಗ್ನ ಕಂಪೇರ್ ಮಾಡಬೇಕಾಗತ್ತೆ, ನಾರ್ಮಲ್ ಪೀಪಲ್ನಲ್ಲ. ಓಕೆ, ಅವನು ಕಿಂಗ್ ಅವನು. ಸೊ ಆಮೇಲೆ ವೆಜ್ಜು ನಾನ್ ವೆಜ್ ಅನ್ನೋದಕ್ಕೆ ಇವತ್ತು ನಮ್ಮ ಏನು ನಾವು ಪೂಜೆ ಮಾಡ್ತಕ್ಕಂಥ ದೇವರುಗಳೆಲ್ಲ ಕ್ಷತ್ರಿಯರು. ಕೃಷ್ಣ, ಶ್ರೀಕೃಷ್ಣ ಕ್ಷತ್ರಿಯ, ಮಾಂಸ ತಿಂತ ಇದ್ದ. ಶ್ರೀರಾಮ ಕ್ಷತ್ರಿಯ, ಮಾಂಸ ತಿಂತ ಇದ್ದ. ಇಲ್ಲಿ ಎಲ್ಲೂ ಗೊತ್ತೇ ಆಗ್ತಕ್ಕಂಥ ಒಂದು ವಿಚಾರ ಇದು. ಶ್ರೀಕೃಷ್ಣ ಮಾಂಸ ತಿಂತ ಇದ್ದ, ಶ್ರೀರಾಮ ಕೂಡ ಮಾಂಸ ತಿಂತ ಇದ್ದ ಅಂತ ಹೇಳಿದ್ರಿ. ಇದು ಒಪ್ಕೊಳ್ಳೋಂಥ ವಿಚಾರಣ. ಯಾಕಂದರೆ ಎಲ್ಲ ಸ್ಕ್ರಿಪ್ಚರ್ ಅಲ್ಲೂ ಕೂಡ ಅವರು ಸಸ್ಯಾಹಾರಿಗಳು, ಸಾತ್ವಿಕ ಗುಣಗಳ ಬಗ್ಗೆ ಆ ಥರ ಬರೋದಿಲ್ಲ. ನೀನು ವಾಲ್ಮೀಕಿ ಎಲ್ಲ ಬಿಂಬಿಸ್ತಾ ಇರೋದು ಯಾವುದೇ ಒಂದು ಜನಗಳು ಗೊತ್ತಿಲ್ಲ. ಯಾಕಂದರೆ ಓದಲ್ಲ, ಯಾರು ಕೂಡ ಓದೋದಕ್ಕೆ ಯಾರಿಗೂ ಇಷ್ಟ ಇಲ್ಲ, ಓದಲ್ಲ, ಸುಮ್ಮನೆ ಕೇಳಿ ತಿಳ್ಕೋಬೇಕು. ವಾಲ್ಮೀಕಿ ರಾಮಾಯಣ ಓದಿ, ವಾಲ್ಮೀಕಿ ಹೇಳ್ತಾರೆ, ವ್ಯಾಸರು ಹೇಳ್ತಾರೆ ಮಹಾಭಾರತದಲ್ಲಿ, ಓದಿ ನೀವು. ಶ್ರೀಕೃಷ್ಣ ಮಾಂಸ ತಿಂತ ಇದ್ನ ಇಲ್ಲ, ಶ್ರೀರಾಮಚಂದ್ರ ಮಾಂಸ ತಿಂತ ಇದ್ನ ಅಂದರೆ ಮಾಂಸ ತಿಂದ್ರೆ ಕೆಟ್ಟದಂತನ? ಇವಾಗ ಕಾಡಲ್ಲಿದ್ದಾಗ ಏನು ಸಿಗುತ್ತೆ? ಅಲ್ಲಿ ಪ್ರಾಣಿಗಳು ಸಿಗುತ್ತೆ, ಹಣ್ಣು ಸಿಕ್ಕರೆ ಹಣ್ಣು ತಿಂತಾರೆ, ಏನು ಸಿಕ್ಕರೆ ತಿಂದಿರ್ತಾರೆ. ಅವರು ಕ್ಷತ್ರಿಯರು, ಅವರು ಕ್ಷತ್ರಿಯ ಧರ್ಮ ಅದು. ಕ್ಷಾತ್ರ ಧರ್ಮದಲ್ಲಿ ಅದರ ಯಾವುದು ಗೆಡ್ಡೆ ಗೆಣಸು ತಿಂದ್ಬಿಟ್ಟು ಅವನು ಸಾಧುನ? ಅವನು ಕ್ಷಾತ್ರ, ಕ್ಷತ್ರಿಯ, ಅವನಿಗೆ ಬೇಕು, ಅವನಿಗೆ ಅದಕ್ಕಲ್ಲಿ ತಿಂತ ಇದ್ದ. ಅಂದರೆ ಇಲ್ಲಿ ಶ್ರೀಕೃಷ್ಣ ಮಾಂಸಾಹಾರ ತಿಂತ ಇದ್ದ ಅನ್ನೋದಕ್ಕೆ ಯಾವ ಒಂದು ಸಂದರ್ಭ ಅಲ್ಲ ಹರೀಶ್. ಪಾಂಡವರು ತಿಂತ ಇದ್ರು, ಕೌರವರು ತಿಂತ ಇದ್ರು, ಅರ್ಜುನ, ಇವರೆಲ್ಲ ಯಾರು? ಭೀಷ್ಮ, ಕ್ಷತ್ರಿಯರು ಅಂತ ಎಲ್ಲರೂ ತಿಂತ ಇದ್ರು. ಮತ್ತೆ ಅವರು ಅಂದರೆ ಆ ಪರಿಸ್ಥಿತಿ ನೀನು ಆ ಕಾಲದಲ್ಲಿ ಬ್ರಾಹ್ಮಣರು ಕೂಡ ಮಾಂಸ ತಿಂತ ಇದ್ರು. ಓಕೆ. ಎಸ್ ಎಲ್ ಭೈರಪ್ಪನವ್ರು ಪರ್ವ ಓದಿ, ಎಸ್ ಎಲ್ ಭೈರಪ್ಪನವರೇ ಬರೀತಾರೆ. ಎಸ್ ಎಲ್ ಭೈರಪ್ಪನವ್ರು ಯಾರು? ಅವರು ಬ್ರಾಹ್ಮಣರು ತಾನೆ, ಅವರೇ ಬರೆದಿದ್ದಾರಲ್ಲ ಅದರಲ್ಲಿ. ನಾವು ಓದಲ್ಲ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ತುಂಬಾ ಇದೆ ಅಂತ ಹೇಳಿ ಅನ್ನುತ್ತೆ. ನಮ್ಮ ಅರ್ಥ ಮಾಡ್ಕೊಳ್ಳಲ್ಲ. ಸೊ ನಾವು ಅದನ್ನು ಒಂದು ಬೈಫರ್ಗೆಟ್ ಮಾಡ್ತಾ ಇದ್ದೀವಿ. ಸ್ಪಿರಿಚುವಾಲಿಟಿ ಅಂದರೆ ಮಾಂಸ ತಿನ್ನಬಾರ್ದು, ಇದಾದರೆ ಅದು ಮಾಡಬಾರ್ದು. ಅದಕ್ಕೋಸ್ಕರ ಕೆಲವರು ಭಗವದ್ಗೀತೆನ ಮುಟ್ಟಬೇಕಾದ್ರೆ ನಾವು ಮಾಂಸ ತಿಂತಿದ್ವಿ ಸರ್, ಅದಕ್ಕೆ ಮುಟ್ಟಲ್ಲ, ಪೂಜೆ ಮಾಡ್ತೀವಿ ಮನೇಲಿಟ್ಟು ಅಂತ ಹೇಳ್ತಾರೆ. ಇದು ಏನು ಭಗವದ್ಗೀತೆ? ಇಸ್ ಎ ಬುಕ್. ಇಟ್ಸ್ ಎ ಬುಕ್. ಅದು ಭಗವದ್ಗೀತೆ ಅನ್ನೋದು ಇಟ್ಸ್ ಎ ಇನ್ಫಾರ್ಮೇಟಿವ್, ಅದೊಂದು ನಾಲೆಡ್ಜ್ ಒಂದು ಬುಕ್ದಲ್ಲಿದೆ, ಓದೋದನ್ನು. ಬುಕ್ಕದಲ್ಲಿ ಪವಿತ್ರತೆ ಅಪವಿತ್ರತೆ ಇಲ್ಲ. ಅದು ನೀನು ಹೆಂಗೆ ತೊಗೊತೀಯ ನಾಲೆಡ್ಜ್, ಅದಷ್ಟೇ. ಅದು ಭಗವದ್ಗೀತೆ ಅನ್ನೋದು ಕೇವಲ ಪುಸ್ತಕವೂ ಆಗಬಾರ್ದು. ಅದು ಭಗವದ್ಗೀತೆ ಅನ್ನೋದು ಪವಿತ್ರವಾದ ಗ್ರಂಥ ಯಾವಾಗ ಆಗುತ್ತೆ ಅಂತಂದರೆ, ಅದನ್ನು ನಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದಾಗಲ್ಲ, ಅದನ್ನು ಪಠನೆ ಮಾಡ್ತಾ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ಅದು ಕೊಡುವಂಥ ಎಸೆನ್ಸ್ನಿಂದ ನಾವು ಪವಿತ್ರ ಆಗ್ತೇವೆ. ಭಗವದ್ಗೀತೆ ಅನ್ನೋದು ಯಾವತ್ತಿಗೂ ಪವಿತ್ರನೇ, ಬಟ್ ನಾವೆಂದು ಪವಿತ್ರ ಆಗಬೇಕು. ಒಂದು ವೇಳೆ ಆ ಪುಸ್ತಕವನ್ನು ನಾವು ಬರೀ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಅದು ಪುಸ್ತಕ ಆಗುತ್ತೆ. ಅದೊಂದು ಗ್ರಂಥ, ಅದನ್ನು ಪೂಜೆ ಮಾಡ್ತೀವಿ ಅಷ್ಟೇ, ಅದರಿಂದ ಉಪಯೋಗ ಆಗಲ್ಲ. ನಾವೆಂದು ಪವಿತ್ರತೆಯನ್ನು ಪಡಿಬೇಕು ಅಂತ ಆಲೋಚನೆ ಮಾಡಿದಾಗ ಭಗವದ್ಗೀತೆ ನಮ್ಮನ್ನು ಪವಿತ್ರವನ್ನಾಗಿ ಮಾಡುತ್ತೆ. ಮಾಂಸ ತಿಂದವರು ಭಗವದ್ಗೀತೆ ಓದಬಾರ್ದು, ಮುಟ್ಟಬಾರ್ದು ಅನ್ನೋ ಒಂದು ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಅಂತಂದರೆ ನಾವು ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ? ಇಲ್ಲ, ಇದು ಯಾಕಂದರೆ ಇವತ್ತಿನ ದಿವಸ ವಿಪರೀತವಾಗಿ ಇದೆ ಆ್ಯಕ್ಚುಲಿ. ಯಾಕಂದರೆ ಒಂದು ಕೆಲವು ವರ್ಗಗಳಲ್ಲಿ ಮಾಂಸಾಹಾರ ತಿನ್ನೋರನ್ನ ಕೆಲವೊಂದು ಪ್ಲೇಸಸ್ಗಳಿಗೆ ಬಿಡೋದಿಲ್ಲ ಆ್ಯಕ್ಚುಲಿ. ಆಮೇಲೆ ಮನೆಗಳಲ್ಲೇ ಅವರು ಕೆಲವೊಂದು ಸಂಪ್ರದಾಯಗಳನ್ನು ಮಾಡಬೇಕಾದ್ರೆ, ಎಸ್ಪೆಷಲಿ ಗೃಹ ಪ್ರವೇಶ ಅಂತ ಹೇಳಿ ಮಾಡಿದಾಗ ನಮ್ಮ ಎಲ್ಲ ಒಂದು ಹಿಂದೂ ಸಂಪ್ರದಾಯಗಳಲ್ಲಿ, ಸನಾತನ ಒಂದು ಸಂಪ್ರದಾಯಗಳಲ್ಲಿ ಮಾಂಸಾಹಾರದಿಂದ ಯಾವತ್ತೂ ಯಾವುದೂ ಮಾಡಲ್ಲ. ಯಾಕಂದರೆ ಒಂದು ಮದುವೆ ಆಗಿರ್ಬೋದು, ಒಂದು ಯಾವುದೇ ಒಂದು ಕಾರ್ಯಕ್ರಮಗಳು ಮಾಂಸಾಹಾರ ನಿಷಿದ್ಧ. ಹೌದು. ಮಾಡಿ ಆಮೇಲೆ ಬೇಕಾದ್ರೆ ಅದನ್ನು ಸಪ್ರೇಟಾಗಿ ಇನ್ನೊಂದು ರೀತಿಯಾಗಿ ಮಾಡ್ತಾರೆ. ಈಗ ಮದುವೆ ಆದಮೇಲೆ ಬಾಡೂಟ ಅಂತ ಮಾಡ್ತಾರೆ, ಬಾಡೂಟಕ್ಕೆ ಮತ್ತು ಮಾಂಸನೇ ಮಾಡಿರ್ತಾರೆ. ಸೊ ಮದುವೆಯಲ್ಲಿ ಮಾಡಲ್ಲ.
ಸತ್ಯನಾರಾಯಣ ವ್ರತ ಮಾಡಿದಾಗ ಮಾಮೂಲಾಗಿ ಇದು ಮಾಡ್ತಾರೆ. ಒಂದು ಪಾರ್ಟಿ ಅಂತ ಮಾಡಿದಾಗ ಮತ್ತೆ ಮಾಮೂಲಾಗಿ ಮೊದಲಿಂದ ಅದನ್ನು ಸ್ವಲ್ಪ ಡಿಸ್ಕ್ರಿಮಿನೇಷನ್ ಮಾಡಿದ್ದಾರೆ. ಮಾಂಸಕ್ಕೂ ಸಸ್ಯಾಹಾರಕ್ಕೂ ಸ್ವಲ್ಪ ಇಟ್ಟುಬಿಟ್ಟು ಅದನ್ನು ಸ್ವಲ್ಪ ಸೆಕೆಂಡ್ ಗ್ರೇಡ್ ಅಂತ ಮಾಡಿದ್ದಾರೆ ಅದನ್ನು. ಬಟ್ ಎಲ್ರಿಗೂ ಇಷ್ಟ ಜಾಸ್ತಿ ಅದೇ. ಅಂದರೆ ಇಲ್ಲಿ ಇಷ್ಟ ಅನ್ನೋ ಒಂದು ಕೆಟಗರಿ ಒಂದಿದ್ದಾಗ ಇಲ್ಲಿ ಹಿಂಸೆ ಅನ್ನೋದು ಮೈಂಡಿಗೆ ಬರುತ್ತೆ. ಆ್ಯಕ್ಚುಲಿ ಯಾವುದೇ ಒಂದು ಮಾಂಸಾಹಾರ ತಿನ್ನಬೇಕಾದ್ರೆ ಪ್ರಾಣಿ ಹಿಂಸೆ ಆಗುತ್ತೆ ಅಲ್ಲಿ. ಆ್ಯಕ್ಚುಲಿ ಆ ಪ್ರಾಣಿ ಹಿಂಸೆ ಮಾಡೋದೇ ಒಂದು ನಾವು ಪಾಪ ಅಂತ ಹೇಳಿ ಕರಿತೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾಪ ಪುಣ್ಯದ ಬಗ್ಗೆನೂ ಮಾತಾಡಿದ್ದೀವಿ. ಸೊ ಅದನ್ನು ಅಷ್ಟು ಚಿತ್ರ ಹಿಂಸೆ ಮಾಡಿಬಿಟ್ಟು ಮನುಷ್ಯ ತಿನ್ನಬೇಕಾ? ಮನುಷ್ಯ ಹುಟ್ಟಿರೋದು ಅವನ ಒಂದು ಬಾಡಿ ಡಿಸೈನ್ ಆಗಿರೋದು ಸಸ್ಯಾಹಾರ ತಿನ್ನೋದಕ್ಕೆ ಅಂತ ಹೇಳಿ ಅಂತಾರೆ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ನೀವೇನು ಹೇಳಿ? ಅಲ್ಲ, ನನಗೆ ಅದು ಹಿಂಸೆ ಅದು ಅಂತ ಬಂದಾಗ ನಾವು ಎಷ್ಟು ಜೀವರಾಶಿನ ಸಾಯಿಸ್ತೀವಿ ನಮಗೆ ಗೊತ್ತಿಲ್ಲ. ಇರುವೆಗಳು ಸಾಯ್ತವೆ, ಇನ್ನೊಂದು ಸಾಯ್ತವೆ, ಕ್ರಿಮಿ ಕೀಟಗಳು ಸಾಯ್ತವೆ, ಎಲ್ಲವೂ ನಮ್ಗೆ ಗೊತ್ತಿಲ್ಲಾರ್ದಂಗೆ ಎಷ್ಟೋ ಸಾಯ್ತವೆ. ಮತ್ತು ಅದು ಜೀವನೇ ಯಾವುದೋ ಒಂದು ಜೀವ. ಆನೆದು ಜೀವನೇ, ಇರುವೆನೂ ಒಂದು ಜೀವನೇ. ಬಟ್ ಸಾಯಿಸೋದು ಅಂತಂದರೆ ಹಿಂಸೆ ಕೊಟ್ಟು ಸಾಯಿಸೋದು ಬೇರೆ. ನೀವು ಈ ಕಸಾಯಿ ಖಾನೆಗಳಿಗೆ ಹೋದರೆ ಅಲ್ಲಿ ಹಿಂಸೆ ಕೊಟ್ಟು ಆ ಚರ್ಮನ ಸುಲಿಯೋದು ಅದನ್ನು ನೋಡಿದಾಗ ಭಾಳಷ್ಟು ಇದಾಗುತ್ತೆ. ಬಟ್ ಕೆಲವು ಪ್ರಾಣಿಗಳನ್ನ ಈಗ ಕುರಿಗಳನ್ನು ಸಾಕ್ತಾರೆ, ಕೋಳಿಗಳನ್ನು ಸಾಕ್ತಾರೆ, ಅವ್ರು ಹಿಂಸೆ ಕೊಟ್ಟೇನು ಸಾಯಿಸಲ್ಲ, ಟಕ್ಕಂತ ಮೇಲೆ ಕಟ್ ಮಾಡ್ತಾರೆ ಅಷ್ಟೇ. ಸೊ ಇಲ್ಲಿ ನನ್ನ ಮನಸ್ಸಲ್ಲಿ ಹಿಂಸೆ ಅಂತ ಬಂದಾಗ ನಾನು ಅದನ್ನು ಹೇಗೆ ನೋಡ್ತೀನಿ, ಆ ಪರ್ಸೆಪ್ಷನ್ನು ನನಗೆ ಹೇಗಿದೆ. ಸೊ ನಾನು ಒಂದು ವೇಳೆ ನಿಜವಾಗಿ ನನ್ನ ಹಿಂಸೆ ಬೇಡ ಅಂತಂದೇಳಿ ನಾನು ಆಹಾರನ ತ್ಯಜಿಸಿದರೆ ರಿಯಲಿ ಯು ಆರ್ ಎ ಸ್ಪಿರಿಚುವಲ್ ಪರ್ಸನ್. ಓಕೆ. ಬಟ್ ನನಗೇನಪ್ಪ, ನಾನು ಸ್ಪಿರಿಚುವಲ್ ಪರ್ಸನ್ ಆಗಬೇಕಪ್ಪ, ನನಗೆ ಇಷ್ಟ ತಿನ್ನೋದೆಲ್ಲ ಸ್ಪಿರಿಚುವಲ್ ಪರ್ಸನ್ ಆಗಬೇಕು ನಾನು ಅಂತಂದು ಹೇಳ್ಬಿಟ್ಟು ಎಲ್ಲಾದ್ರೂ ತಿನ್ನಲಾರ್ದಂಗೆ ಹೋಗ್ಬಿಟ್ಟು ಎಲ್ಲೋ ಕಳ್ದಲ್ಲ ತಿನ್ನೋದು ಹೋಗಿ. ಸೊ ಅದಲ್ಲ, ಅದು ರಿಯಲ್ಲಾಗಿ ನನ್ನ ಮೈಂಡಲ್ಲಿ ಆ ಒಂದು ಆಲೋಚನೆ ಇದೆ. ಆ ಹಿಂಸೆ, ಆ ಪ್ರಾಣಿಗಳು ಅವು ಕೂಡ ನಮ್ಮಂತೆ ಒಂದು ಜೀವ ಅಂತ ಅಂದುಕೊಂಡು ನಿಜವಾಗ್ಲೂ ಬಿಟ್ಟರೆ ಯು ಆರ್ ರಿಯಲಿ ಸ್ಪಿರಿಚುವಲ್. ಅಂದರೆ ಇವಾಗ ಮಾತಾಡ್ತಾ ಹೋದ್ವಿ, ಆ ಮಾಂಸ ಆಹಾರ ತಿನ್ನೋವಂಥವರು ಕೂಡ ಒಂದು ಸ್ಪಿರಿಚುವಲ್ ಪಾತಲ್ಲಿ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದು ಮತ್ತು ಈ ಒಂದು ಭಾವನೆ ಇವಾಗ ಜಸ್ಟ್ ಮಾತಾಡಿದ್ರಲ್ಲ, ಸೊ ಆ ಒಂದು ಆಲೋಚನೆ ಹೇಗಿರುತ್ತೆ ಆ್ಯಕ್ಚುಲಿ? ಅಂದರೆ ಈಗ ಸ್ಪಿರಿಚುವಲ್ಲಾಗಿ ಹೋಗಬೇಕು ಅಂತ ಹೇಳಿದ್ರೆ ಸೊ ಮಾಂಸಾಹಾರ ಸಸ್ಯಾಹಾರ ಅಂತ ಹೇಳಿ ಅನ್ನೋದು ಬರೋದಿಲ್ಲ ಅಂತ ಹೇಳಿ ಅಂದ್ರಿ ಆ್ಯಕ್ಚುಲಿ ನೀವು. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಈ ಮಾಂಸಾಹಾರ ಜಾಸ್ತಿ ಪ್ರೋಟೀನ್ ಬೇಸ್ಡ್ ಆಗಿರುತ್ತೆ. ಪ್ರೋಟೀನ್ ಬೇಸ್ಡ್ ಯಾವುದು ಜಾಸ್ತಿ ಇರುತ್ತೆ ಅದು ಬೇಗ ಡೈಜೆಸ್ಟ್ ಆಗಲ್ಲ. ಓಕೆ. ಬಾಡಿ ಯಾವುದನ್ನು ಬೇಗ ಡೈಜೆಸ್ಟ್ ಮಾಡ್ಕೊಳ್ಳುತ್ತೋ ಬಾಡಿ ತನ್ನ ಕೆಲಸ ಮುಗಿಸ್ಬಿಟ್ಟು ನಮ್ಮ ಒಂದು ಆಧ್ಯಾತ್ಮಿಕ ಪುರೋಗತಿಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಾಡಿ. ಹೌದು. ಓಕೆ. ಈಗ ಫಾರ್ ಎಕ್ಸಾಂಪಲ್ ನೀನು ಮಾಂಸ ತಿಂದರೆ 24 hours ಎಷ್ಟು ಬೇಕು ಅಂತ ಹೇಳ್ತಾರೆ ಹೌದು ಡೈಜೆಸ್ಟ್ ಮಾಡೋದಕ್ಕೆ. ಆವಾಗ ಕಂಪ್ಲೀಟ್ ಬಾಡಿ ಎನರ್ಜಿ ಎಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಕಡೆನೇ ಇರುತ್ತೆ. ಅದರ ಎನರ್ಜಿ ಟೋಟಲ್ ಅದಕ್ಕೆ ಆಗ್ತಾ ಇರ್ತದೆ. ಆಗ ನಿನ್ನ ಒಂದು ಸ್ಪಿರಿಚುವಲ್ ಎವಲ್ಯೂಷನ್ ಬಗ್ಗೆ ನೀನು ತೊಗೊಳ್ತಕ್ಕಂಥ ನಿರ್ಣಯಗಳ ಬಗ್ಗೆ ಬಾಡಿ ಸಪೋರ್ಟ್ ಮಾಡೋಕ್ಕಾಗಲ್ಲ ನಿನಗೆ. ಯಾಕಂದ್ರೆ ನಿನ್ನ ಟೋಟಲ್ ಬಾಡಿದ ಎನರ್ಜಿ ಎಲ್ಲ ಅಲ್ಲಿ ಕರಗಿಸಕ್ಕೆ ಹೋಗಿರುತ್ತೆ. ಎನರ್ಜಿ ಎಲ್ಲ ಫುಲ್ ಅಲ್ಲಿ ಫೋಕಸ್ ಆಗಿರುತ್ತೆ. ಆದ ಕಾರಣ ನೀ ಎನರ್ಜಿ ಅನ್ನೋದು ಇವಾಗ ಏನು ಹೊರಗಡೆ ಇವಾಗ ನಾವೆಲ್ಲ ನೋಡ್ತಾ ಇದ್ವಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಎನರ್ಜಿ. ಹೌದು. ಸೊ ಆ ಎನರ್ಜಿನ ಸಕ್ರಮವಾಗಿ ಬಾಡಿ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಒಂದು ಸ್ಪಿರಿಚುವಲ್ ಎವಲ್ಯೂಷನ್ಗೆ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಆ ಒಂದು ದೃಷ್ಟಿಯಿಂದ ಮಾಂಸಾಹಾರ ಒಳ್ಳೆಯದಲ್ಲ ಅಂತ ಹೇಳ್ತವೆ ಹೊರತು ನೀನು ಬೇರೆ ಅಂತ ಏನೂ ಇಲ್ಲ. ಸೊ ಈ ಒಂದು ನೇಚರ್ ಫುಡ್ ಅಂದರೆ ಇದು ನಾವು ಹೇಳ್ತೀವಿ ಸಸ್ಯಾಹಾರಿ ಜೀವನ ಅಂತ ಹೇಳ್ತೀವಿ, ಅದು ವಿತಿನ್ 3 hours ಎಲ್ಲ ಪಚನ ಆಗುತ್ತೆ ಆಗಿಬಿಡುತ್ತೆ. ಅವಾಗ ಬಾಡಿ ಕ್ಲೀನ್ ಆರಾಮಾಗಿರುತ್ತೆ. ಸೊ ಆವಾಗ ನೀನು ತೊಗೊಳ್ತಕ್ಕಂಥ ಏನು ಎನರ್ಜಿ ಒಂದು ಸಿಸ್ಟಮ್ ಇದೆ, ವೈಬ್ರೇಷನ್ಸ್ ಎಲ್ಲ ಇದೆ, ಅದು ಬಾಡಿ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಯಾವುದ್ಯಾವುದಕ್ಕೆ ಏನೇನು ಯುಟಿಲೈಸ್ ಮಾಡಬೇಕು ಅದು ಮಾಡುತ್ತೆ ಅದು. ಓಕೆ. ಸೊ ಈ ಒಂದು ಫ್ರೀಕ್ವೆನ್ಸಿ ಅಂತ ಬಂದಾಗ, ಒಂದು ಎನರ್ಜಿ ಸಿಸ್ಟಮ್ಸ್ ಅಂತ ಬಂದಾಗ, ಒಂದು ವೈಬ್ರೇಷನ್ಸ್ ಅಂತ ಬಂದಾಗ, ಇದನ್ನು ತಗೊಳ್ಳತಕ್ಕಂಥ ಬಾಡಿ ತನ್ನ ಕೆಲಸವನ್ನು ಸಕ್ರಮವಾಗಿ ಮಾಡುತ್ತೆ. ಇಲ್ಲಾಂದರೆ ಅದೆಲ್ಲ ಕೆಲಸ ಮಾಡೋದಕ್ಕೆ ಬಾಡಿ ಅಲ್ಲೇ ಇರುತ್ತೆ ಫೋಕಸ್ ಟೋಟಲ್ ಆಗಿ. ಸೊ ಎನರ್ಜಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ, ಒಂದು ಕಡೆ ಫೋಕಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ಹೌದು. ಒಂದು ಈಕ್ವಲೈಸರ್ ಅಂತ ಏನು ಕರಿತೀವಿ ಅದು ಆಗಲ್ಲ. ಯಾವುದರ ಎನರ್ಜಿ ಅದನ್ನು ತೊಗೊಳ್ಳಲ್ಲ, ಟೋಟಲ್ ಎನರ್ಜಿ ಅಲ್ಲೇ ಯುಟಿಲೈಸ್ ಆಗ್ತಾ ಇರ್ತದೆ. ಆ ಒಂದು ದೃಷ್ಟಿಕೋನದಿಂದ ಆಧ್ಯಾತ್ಮಿಕ ಒಂದು ಪುರೋಗತಿ ಬೇಕು ಅಂತ ಅಂದುಕೊಂಡವ್ರಿಗೆ ಮಾಂಸಾಹಾರ ಅಷ್ಟು ಒಳ್ಳೆಯದಲ್ಲ ಅಂತ. ಸೊ ಹಾಗಾಗಿ ನಮ್ಮ ಪುರಾಣಗಳಲ್ಲಿ ಆಯಿತು, ಒಂದು ಸ್ಕ್ರಿಪ್ಚರ್ಸ್ ಎಲ್ಲ ಆಯಿತು, ತಾಮಸಿಕ, ರಾಜಸಿಕ, ಸಾತ್ವಿಕ ಆಹಾರ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ. ಹೌದು, ಆ ಥರ ಮಾಡಿರೋದು. ಬಟ್ ಎಲ್ಲೂ ಕೂಡ ಯಾವುದೂ ತಿನ್ನಬೇಡ್ರ ಅಂತ ಯಾವುದೂ ಹೇಳಕ್ಕೆ ಹೋಗಿಲ್ಲ.
ಸೊ ನಮ್ಮ ವೇದಗಳಲ್ಲೂ ಕೂಡ ಎಲ್ಲೂ ಅದ್ರ ಬಗ್ಗೆ ಮೆನ್ಷನ್ ಆಗಿಲ್ಲ. ಇಲ್ಲ 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 ಇಲ್ಲ. ವೇದಗಳಲ್ಲಿ ನೀನು ಹೋಮ ಯಜ್ಞಗಳಲ್ಲಿ ನೀನು ಬಲಿ ಕೊಡ್ತಾ ಇದ್ರು, ಒಳ್ಳೊಳ್ಳೆ ಹೋರಿಗಳನ್ನು, ಬಲಿಷ್ಠವಾಗಿರ್ತಕ್ಕಂಥ ಹೋರಿಗಳನ್ನು, ಕುದುರೆಗಳನ್ನು ಬಲಿ ಕೊಡ್ತಾ ಇದ್ರು, ಬಲಿ ಕೊಟ್ಬಿಟ್ಟು ತಿಂತಾ ಇದ್ರು. ಇವನ್ ನಮ್ಮ ಕರ್ನಾಟಕದಲ್ಲಿ ಶಿರ್ಸಿಯಲ್ಲೂ ಕೂಡ ಮಾರಿಕಾಂಬಾ ದೇವಸ್ಥಾನದಲ್ಲಿ ತುಂಬಾ ಬಲಿಷ್ಠವಾಗಿರ್ತಕ್ಕಂಥ, ನಾಟ್ ಓನ್ಲಿ ಶಿರ್ಸಿ ಮಾರಿಕಾಂಬ, ಯಾವುದೇ ಹಳ್ಳಿ ಊರಲ್ಲಿ ಮಾರಿಕಾಂಬಾ ದೇವಸ್ಥಾನಗಳು, ಆ ಊರಲ್ಲಿ ಇರ್ತಕ್ಕಂಥ ಒಂದು ಊರು ಗ್ರಾಮ ದೇವತೆ ಅಂತ ಬಂದಾಗ ಅಲ್ಲಿ ಎಲ್ಲರೂ ಬಲಿ ಕೊಡ್ತಾರೆ. ಇವಾಗ ಇಂಜೆಕ್ಷನ್ ಕೊಟ್ಬಿಟ್ಟು ರಕ್ತ ಅಷ್ಟೇ ಕೊಡ್ತಾರೆ ಅಂತಾರೆ, ಬಟ್ ಎಷ್ಟರ ಮಟ್ಟಿಗೆ ಅದು ಸತ್ಯನೋ ಗೊತ್ತಿಲ್ಲ ಆ್ಯಕ್ಚುಲಿ. ಹಾಗಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ನಿಜವಾಗಿ ಅದರಲ್ಲಿ ನಾನು ಇರಬೇಕು, ಅದರಲ್ಲಿ ಮುಂದುವರಿಬೇಕು ಅಂತ ಅಂದುಕೊಂಡವರು ಆ ಒಂದು ದೃಷ್ಟಿಕೋನದಿಂದ ಮಾಂಸಾಹಾರವನ್ನು ತ್ಯಜಿಸಬೇಕೇ ಹೊರತು, ನೀನು ಮಾಂಸಾಹಾರ ಎಲ್ಲದಕ್ಕೂ ಅಡ್ಡಿ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳಿ. ಇವಾಗ ಮಿಲ್ಟ್ರಿಯಾಗಿದ್ದಾರೆ ಅವರು ಹೋಗ್ಬಿಟ್ಟು ಅದೇ ಗಡ್ಡೆ ಗೆಣಸು ತಿಂದ್ಬಿಟ್ರೆ ಅವ್ನು ಏನು ಗನ್ ಹಿಡ್ಕೊಳಕ್ಕಾದ್ರೆ ಶಕ್ತಿ ಬೇಕಾ ಬೇಡ ಅವನಿಗೆ? ಹೌದು. ಹಾಂ, ಮತ್ತು ಅವ್ನು ಏನು ತಿನ್ಬೇಕು ಅದೇ ತಿನ್ಬೇಕು. ಈಗ ನಾವು ಹೊಲದಲ್ಲಿ ಕೆಲಸ ಮಾಡ್ತೀವಿ, ನಾವು ರೈತರು ನಾವು, ಓಕೆ. ಸೊ ನಾವೇನು ತಿನ್ಬೇಕು? ನಾವು ರೈತಾಪಿ ಜನಾಂಗ, ನಾವು ತಿನ್ಬೋದು ಮಾಂಸ. ಯಾವ ಕೆಲಸಕ್ಕೆ ಯಾವ ಒಂದು ನಿಯಮಿತವಾಗಿರ್ತಕ್ಕಂಥ ಊಟ ಅಂತ ಒಂದಿದೆ, ಅದು ಮಾಡ್ಬೇಕು. ಅದನ್ನು ಎಲ್ಲರೂ ನಿಮ್ಮಂಗೆ ಕಣ್ಮುಚ್ಕೊಂಡು ಕುತ್ಕೊಳ್ಳೋಂಥ ದುಡ್ಡು ಇರಬೇಕು, ಅದೊಂದು ಸಮಯ ಇರಬೇಕು, ಎಲ್ಲ ಇರಬೇಕಲ್ಲ ಎಲ್ರಿಗೂ. ಸೊ ಇವರಾದ್ರೆ ಮಾಸ್ಟರ್ಗಳಾದರೆ ತಲೆ ಮೇಲೆ ಕೈ ಇಟ್ಬಿಟ್ಟು ಎಲ್ಲರನ್ನೂ ಕೂಡ ಸಸ್ಯಾಹಾರಿಗಳಾಗಿ ಕನ್ವರ್ಟ್ ಮಾಡಿ ಫ್ಲಕಾರ್ಡ್ಸ್ ಹಿಡ್ಕೊಂಡು ಎಲ್ಲರೂ ಬದಲಾಗಿಬಿಡು, ಇಡೀ ದೇಶ ಸಸ್ಯಾಹಾರ ಆಗಿಬಿಡ್ಬೇಕು. ಹಂಗೇನೂ ಆಗಲ್ಲ. ಯಾರು ಹೆಂಗಿರಬೇಕು ಹಂಗಿರ್ತಾರೆ, ಯಾರು ಏನು ಮಾಡ್ಬೇಕು ಅದು ಮಾಡ್ತಾರೆ. ನಿನ್ನ ಬ್ರ್ಯಾಂಡ್ ಕ್ರಿಯೇಷನ್ಗೋಸ್ಕರ ಇವರೆಲ್ಲ ಮಾಡೋದು ಸಸ್ಯಾಹಾರ ಜೀವನ, ಆ ಜೀವನ, ಈ ಜೀವನ, ಯಾವ ಜೀವನವೂ ಇಲ್ಲ. ಸೊ ಹಾಗೆ ನಾವು ಈ ಒಂದು ಎಪಿಸೋಡಲ್ಲಿ ಮಾತಾಡ್ತಾ ಹೋದ್ವಿ, ನಾವು ತಿನ್ನೋದಕ್ಕೋಸ್ಕರನೇ ಇವತ್ತಿನ ದಿವಸ ಬದುಕ್ತಾ ಇದ್ದೀವ? ಸೊ ಆ ಒಂದು ಪ್ರಶ್ನೆಗೆ ಇಲ್ಲಿ ನಮಗೆ ಆನ್ಸರ್ ಸಿಗ್ತಾ ಹೋಯ್ತು. ಆ್ಯಕ್ಚುಲಿ ನಾವು ಎಷ್ಟು ಮಿತವಾಗಿರ್ತಕ್ಕಂಥ ಆಹಾರವನ್ನು ತಿಂತೀವೋ ಅಷ್ಟು ನಮ್ಮ ಆಧ್ಯಾತ್ಮಿಕ ಪುರೋಗತಿಗೂ ಕೂಡ ಇಲ್ಲಿ ಸಹಕಾರಿಯಾಗುತ್ತೆ. ಆಧ್ಯಾತ್ಮಿಕ ಪುರೋಗತಿ ಅಂತಲ್ಲ, ಆರೋಗ್ಯ ಪುರೋಗತಿ. ಆಧ್ಯಾತ್ಮಿಕ ನೆಕ್ಸ್ಟ್ ಅದು. ಆರೋಗ್ಯ ಇದ್ದರೆ ಆಧ್ಯಾತ್ಮಿಕತೆ. ಆರೋಗ್ಯನೇ ಇಲ್ದವನಿಗೆ ಆಧ್ಯಾತ್ಮಿಕತೆ ಎಲ್ಲಿದೆ ಬರುತ್ತೆ? 24 ಗಂಟೆ ಕೊಯ್ಯೋ ಅಂತ ಕೆಮ್ಮುವನಿಗೆ ಆಧ್ಯಾತ್ಮಿಕತೆ ಏನು ಬೇಕು? ಅವ್ನು ಕೆಮ್ಮು ನಿಂತ್ಕೊಂಡ್ರೆ ಸಾಕಾಗಿರುತ್ತೆ ಅವನಿಗೆ. ಹೌದು. ಯಾವುದೇ ನಿನ್ನ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಆರೋಗ್ಯ ಸರಿ ಇಲ್ಲ ಅಂತಂದರೆ ಆಧ್ಯಾತ್ಮಿಕತೆ ಪಕ್ಕಕ್ಕೂ ಬರಲ್ಲ. ಅವ್ನ ಮೈಂಡೆಲ್ಲ ನನ್ನ ಆರೋಗ್ಯ ಸರಿ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತ ಅವನು ಆಲೋಚನೆ ಮಾಡ್ತಾನೆ. ಹೌದು. ಅವ್ನ ಆಧ್ಯಾತ್ಮಿಕತೆ ಯಾವಾಗ ಬರುತ್ತೆ? ಆಧ್ಯಾತ್ಮಿಕತೆ ಅನ್ನೋದು ಲೀಸ್ಟ್ ಪ್ರಯಾರಿಟಿ, ಕೊನೆಯೇ ಬರುತ್ತದು. ಯಾವಾಗ? ಇವಾಗ ನೋಡಿ, ಭಾಳಷ್ಟು ಜನ ಮೆಡಿಟೇಷನ್ ಮಾಡ್ರಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಅಂದರೆ ನೀನು ಆರೋಗ್ಯದ ಹೆಸರಿಂದ ಮೆಡಿಟೇಷನ್ ಸ್ಟಾರ್ಟ್ ಮಾಡುವಂಥ ಒಬ್ಬನ ಕೆಲವು ಬರ್ತಾನೆ. ಸೊ ಈ ಥರ ಅಂದರೆ ನಾವು ಆಧ್ಯಾತ್ಮಿಕತೆ ಅನ್ನೋದು ಲಾಸ್ಟು. ಫಸ್ಟ್ ನಮಗೇನಪ್ಪ, ಒಂದು ಫಿಸಿಕಲ್ ನಮ್ಮ ಬಾಡಿ ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು. ದೇಹ ಆರೋಗ್ಯ ಚೆನ್ನಾಗಿತ್ತಾದ್ರೆ ಮೈಂಡ್ ಚೆನ್ನಾಗಿರುತ್ತೆ. ಮೈಂಡ್ ಚೆನ್ನಾಗಿದ್ದಾಗ ನಿನಗೆ ಸ್ಪಿರಿಚುವಲ್ಲು ಅವಾಗ ಆಲೋಚನೆ ಬರುತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಮೊದಲು ಹಸಿದು ಬಂದವನಿಗೆ ಊಟ ಕೊಡು, ಆಮೇಲೆ ನೀನು ಪ್ರವಚನ ಅವೆಲ್ಲ ಮಾಡಿ ನೀನು ಅಂತ. ಈಗ ನೀನು ಹಸಿದು ಬಂದವನ ಹತ್ರ ಕೂತ್ಕೊಂಡು ನೀನು ದೇವ್ರಂದ್ರೆ ಹಂಗೆ, ಆಧ್ಯಾತ್ಮಿಕತೆ ಹಿಂಗೆ, ಮೆಡಿಟೇಷನ್ ಹಿಂಗೆ ಅಂತ ಹೇಳಲ್ಲ. ಅವನು ಏನಂತಾನೆ, ಸ್ವಾಮಿ ನನಗೆ ಏನಾದರೂ ಸ್ವಲ್ಪ ಊಟಕ್ಕೆ ಕೊಡು ಸ್ವಾಮಿ ಅಂತಾನೆ. ಸೊ ಪ್ರಾಕ್ಟಿಕಾಲಿಟಿ ಏನಪ್ಪ ಅಂತಂದರೆ, ಯಾವತ್ತೇ ಆಗಲಿ ಹಸಿವಿದ್ದವನ ಹತ್ರ ನೀನು ಏನು ಮಾತಾಡೋಕ್ಕಾಗಲ್ಲ. ಈಗ ನೀವೇ ತೊಗೊಳ್ಳಿ, ಒಂದಿನ ಉಪವಾಸರು ನಾನು ಆಗಲ್ಲ. ಒಂದಿನ ಉಪವಾಸದ ಮರುದಿನ ಫಸ್ಟ್ ನಿನ್ಗೆ ಏನು ಕೇಳುತ್ತೆ ಮನಸ್ಸು ಅಂದರೆ, ನಾನು ಯಾವಾಗ ತಿನ್ನಲಿ ಅಂತ ಕೇಳುತ್ತೆ. ಬೇಗ ಹೊಟ್ಟೆ ತುಂಬಿಸ್ಕೋಬೇಕು ಫಸ್ಟ್ ಅಂತ ಕೇಳುತ್ತೆ. ಹೌದು. ಹಾಂ, ಇದು ಫುಲ್ ಉಪವಾಸ ಒಂದಿನ ಇದ್ಬಿಟ್ಟು ಮರುದಿನ ಹರೀಶ್ ಮೆಡಿಟೇಷನ್ ಮಾಡೋಣ, ಬನ್ನಿ ಸಾರ್ ನೀವು ಫಸ್ಟ್ ಊಟ ಮಾಡೋಣ ಬನ್ನಿ, ಆಮೇಲೆ ಮೆಡಿಟೇಷನ್ ಮಾಡೋಣ. ಇವೆಲ್ಲವೂ ಸುಮ್ಮನೆ ಹೇಳೋಕ್ಕಷ್ಟೇ. ಅವು ಆಚಾರ ಹೇಳೋದಕ್ಕೆ, ಬದನೆಕಾಯಿ ತಿನ್ನೋದಕ್ಕೆ ಅಂತಾರಲ್ಲ, ಆ ಥರ ಸ್ಪಿರಿಚುವಾಲಿಟಿ ಆಗಬಾರ್ದು. ಸೊ ಆಹಾರ ಅನ್ನೋದು ಇವತ್ತು ವಿಪರೀತವಾಗಿರ್ತಕ್ಕಂಥ ವೆರೈಟೀಸ್ ಇದೆ. ಸೊ ಆ ವೆರೈಟೀಸ್ನ ತಿನ್ನಬೇಕು ಅಂತ ಮನಸ್ಸು ಹೇಳುತ್ತೆ, ಕೆಡಿಸ್ಕೋಬೇಡಿ ಅಂತ ದೇಹ ಹೇಳುತ್ತೆ. ಸೊ ಇವೆಲ್ಲ ಬ್ಯಾಲೆನ್ಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಒಂದು ಎಪಿಸೋಡಿಂದ ನಮಗೆ ತಿಳಿದು ಬಂದಿದ್ದೇನಪ್ಪ ಅಂತ ಹೇಳಿದ್ರೆ, ನಾವು ಯಾವ ಥರ ಆಹಾರ ತಿನ್ನಬೇಕು, ಎಷ್ಟು ಆಹಾರ ತಿನ್ನಬೇಕು, ಸಸ್ಯಾಹಾರ ತಿನ್ನೋದು ಒಳ್ಳೆಯದಾ ಅಥವಾ ಮಾಂಸಾಹಾರ ತಿನ್ನೋದು ಒಳ್ಳೆಯದಾ ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದು ಮುಖ್ಯವಾಗಿ ಸಸ್ಯಾಹಾರ ಅನ್ನೋದು ಸ್ವಲ್ಪ ಹೆಲ್ತ್ಗೆ ಒಳ್ಳೆಯದು. ಈಗ ಅಟ್ಲೀಸ್ಟ್ ಇವಾಗ ಕೆಲವರು ಡೈಲಿ ಮಾಂಸಾಹಾರ ತಿಂತಾ ಇರ್ತಾರೆ. ಹೌದು. ಅಂಥವ್ರು ಅಟ್ಲೀಸ್ಟ್ ಸ್ವಲ್ಪ ರೆಡ್ಯೂಸ್ ಮಾಡೋಂಥ ಒಂದು ಇದು ಬಂದಾಗ ವಾರಕ್ಕೊಂದು 2 ಸಲನೋ ಆ ಥರನೋ ಪ್ಲ್ಯಾನ್ ಮಾಡಿಕೊಂಡು, ಆಮೇಲೆ ನಿಧಾನ ವಾರಕ್ಕೊಂದು ಸಲ ಮಾಡ್ಕೊಂಡು ಆಮೇಲೆ ನಿಧಾನ ಕಡಿಮೆ ಮಾಡಿ. ಯಾಕಂದರೆ ಏಜ್ ಆಗ್ತಾ ಇದ್ದಂಗೆ ಬಾಡಿಗೆ ಆ ಒಂದು ಡೈಜೆಸ್ಟಿವ್ ಒಂದು ಸಿಸ್ಟಮ್ಗೆ ಇರ್ತಕ್ಕಂಥ ಒಂದು ಎನರ್ಜಿ ಕಮ್ಮಿ ಆಗುತ್ತೆ. ಹೌದು. ಆಗ ಏಜ್ ಇದ್ದಾಗ ಓಕೆ, ಏಜ್ ಆಗ್ತಕ್ಕಂಥವ್ರು
ನಿಧಾನವಾಗಿ ಮಾಂಸಾಹಾರದಿಂದ ಸಸ್ಯಾಹಾರಕ್ಕೆ ಬದಲಾಗೋದು ತುಂಬ ಒಳ್ಳೆಯದು. ಅಂದರೆ ಅವ್ರ ಆರೋಗ್ಯ ದೃಷ್ಟಿಯಿಂದ ಬಿಟ್ಟರೆ ಬೇರೆ ಏನಲ್ಲ, ಅದು ತಿನ್ನಬಾರ್ದು ಮಾಡಬಾರ್ದು ಅಂತಲ್ಲ, ಅದು ಆಧ್ಯಾತ್ಮಿಕತೆಗೆ ಪುರೋಗತಿಗೆ ಅಡ್ಡಿ ಆಗುತ್ತೆ ಅದಕ್ಕಂತಲ್ಲ. ಫಸ್ಟ್ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ತಾನೇ ಎಲ್ಲ, ಆಧ್ಯಾತ್ಮಿಕತೆ ಅದು ಇದು ಏನೇ ಇರಲಿ, ಫಸ್ಟು ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಸಸ್ಯಾಹಾರಿ ಇದಕ್ಕೆ ಬಂದರೆ ಒಳ್ಳೆಯದು. ಸೊ ಹಾಗಾಗಿ ನಮ್ಮ ಒಂದು ಅವೇರ್ನೆಸ್ ಇಟ್ಕೊಂಡ್ಬಿಟ್ಟು ಯಾವ ಆಹಾರ ಚೂಸ್ ಮಾಡಬೇಕು ಅನ್ನೋದನ್ನು ನಮಗೆ ಬಿಟ್ಟಿದ್ದು ಅಂತ ಹೇಳಿ ಈ ಒಂದು ವಿಚಾರದಿಂದ ತಿಳಿಯುತ್ತೆ. ಆಹಾರದಲ್ಲಿ ಆಧ್ಯಾತ್ಮಿಕತೆ ಇಲ್ಲ ಅನ್ನೋದು ನನ್ನ ಒಂದು ಉದ್ದೇಶ. ಅದು ಮತ್ತೆ ಹೊರಗಡೆ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ, ನಾನು ಅದನ್ನು ಒಪ್ಪಲ್ಲ. ತುಂಬ ಥ್ಯಾಂಕ್ಸ್ ಸರ್. ಸೊ ಈ ಒಂದು ಆಹಾರ ನಾವು ತಿನ್ನೋದಕ್ಕೋಸ್ಕರನೇ ಬದುಕ್ತಾ ಇದ್ದೀವ ಸೊ ಅನ್ನೋದ್ರ ಬಗ್ಗೆ, ಯಾವ ಥರ ಆಹಾರ ಹೇಗಿರಬೇಕು ನಮ್ಮ ಆಹಾರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ತುಂಬ ಥ್ಯಾಂಕ್ಸ್.